ಶ್ರೀಕೃಷ್ಣರ ದಿವ್ಯ ಸತ್ಯವನ್ನು ಅರಿತುಕೊಳ್ಳಲು ಬಯಸುವ ಆತ್ಮಗಳೇ, ನೀವು ಎಷ್ಟೇ ಏಕಾಂಗಿಯಾಗಿ ಉಳಿದರೂ ನಮ್ಮ ಬೆಂಬಲವು ಸದಾ ನಿಮ್ಮ ಮೇಲಿರುತ್ತದೆ ಎಂದು ನಾವು ನಿಮಗೆ ಭರವಸೆ ನೀಡುತ್ತೇವೆ. ನೀವು ನಡೆಯುತ್ತಿರುವ ದಾರಿಗಳು ಎಂದಿಗೂ ಸಂಪೂರ್ಣವಾಗಿ ಮುಚ್ಚಿಹೋಗುವುದಿಲ್ಲ. ಗೀತಾಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ದಿವ್ಯ ಸ್ವಾಗತ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ದಿವ್ಯ ಮಾರ್ಗದರ್ಶನವನ್ನು ಪಡೆಯಲು, ಭಗವದ್ಗೀತೆಯ ಅಮೃತವನ್ನು ಸವಿಯಲು ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಈ ನಿರೂಪಣೆಯು ನಿಮ್ಮ ಜೀವನಕ್ಕೆ ಶಾಂತಿ, ಸ್ಪಷ್ಟತೆ ಮತ್ತು ವಿವೇಕವನ್ನು ನೀಡುತ್ತದೆ. ನಿಜವಾದ ಹೃದಯದ ಶುದ್ಧ ಆತ್ಮಗಳು ಈ ಜಗತ್ತಿನಲ್ಲಿ ಕೆಲವೊಮ್ಮೆ ಏಕಾಂಗಿಯಾಗಿ ಉಳಿಯಬಹುದು, ಆದರೆ ಅಂತಹ ಆತ್ಮಗಳಿಗೆ ನಮ್ಮ ಬೆಂಬಲ ಖಂಡಿತವಾಗಿಯೂ ಸದಾ ಇರುತ್ತದೆ. ಜೀವನದ ದಾರಿಗಳು ಎಂದಿಗೂ ಮುಚ್ಚಿಹೋಗುವುದಿಲ್ಲ. ಮನುಷ್ಯರು ಸಾಮಾನ್ಯವಾಗಿ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಯಾರು ತಮ್ಮ ಉದ್ದೇಶಗಳನ್ನು ಬೆವರಿನ ಮಸಿಯಿಂದ ಬರೆಯುತ್ತಾರೋ ಅವರ ವಿಧಿಯು ನೆರವೇರಲು ಎಂದಿಗೂ ತಡವಾಗುವುದಿಲ್ಲ. ನೀವು ಸಂಪತ್ತನ್ನು ಗಳಿಸಿದಾಗ ಕೇವಲ ಭೌತಿಕ ವಸ್ತುಗಳು ನಿಮ್ಮ ಮನೆಯೊಳಗೆ ಬರುತ್ತವೆ. ಆದರೆ ನೀವು ಯಾರದ್ದಾದರೂ ಆಶೀರ್ವಾದವನ್ನು ಗಳಿಸಿದಾಗ ಸಂಪತ್ತಿನ ಜೊತೆಗೆ ಪ್ರಾಮಾಣಿಕತೆ ಮತ್ತು ಪ್ರೀತಿಯು ನಿಮ್ಮೊಂದಿಗೆ ಬರುತ್ತದೆ. ತಾಳ್ಮೆ ಮತ್ತು ಸತ್ಯವು ಅಂತಹ ವಾಹನಗಳಾಗಿವೆ. ಅದು ತನ್ನ ಸವಾರನನ್ನು ಎಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ ಮತ್ತು ಬೇರೆಯವರಿಗೂ ಕೆಡಕಾಗಲು ಬಿಡುವುದಿಲ್ಲ. ಜೀವನದ ನಿಜವಾದ ಗಳಿಕೆಗಳನ್ನು ಕೇವಲ ಸಂಪತ್ತಿನಿಂದ ಅಳೆಯಲಾಗುವುದಿಲ್ಲ ಅಥವಾ ಮತ್ತೊಬ್ಬರ ಕಣ್ಣುಗಳಲ್ಲಿ ಇರುವ ಗೌರವದಿಂದಲೂ ಅಳೆಯಲಾಗುವುದಿಲ್ಲ. ನಿಮ್ಮ ಅಂತಿಮ ಯಾತ್ರೆಯಲ್ಲಿ ಸೇರುವ ಜನರ ಸಮೂಹವು ನಿಮ್ಮ ಗಳಿಕೆ ಹೇಗಿತ್ತು ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಸತ್ಯವು ಕೇವಲ ಸುಳ್ಳಿನಲ್ಲಿ ಬದುಕಲು ಒಗ್ಗಿಕೊಂಡವರಿಗೆ ಮಾತ್ರ ಕಹಿಯಾಗಿರುತ್ತದೆ. ಜೀವನದಲ್ಲಿ ಗೆಲ್ಲಲು ನಿಮ್ಮಲ್ಲಿ ದೃಢವಾದ ಹಠವಿರಲೇಬೇಕು. ಸೋಲಲು ಕೇವಲ ಭಯವೊಂದೇ ಸಾಕು. ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುತ್ತಿರುವಾಗ ಖಂಡಿತವಾಗಿಯೂ ಅದೇ ಸಮಯದಲ್ಲಿ ನಿಮಗೂ ಒಳ್ಳೆಯದೇ ಆಗುತ್ತಿರುತ್ತದೆ ಎಂದು ನಮ್ಮನ್ನು ನಂಬಿರಿ. ಯಾವುದೇ ವ್ಯಕ್ತಿಯ ಸಹಿಷ್ಣುತೆಯು ಎಳೆಯಲ್ಪಟ್ಟ ದಾರದಂತೆ ಇರುತ್ತದೆ. ಒಂದು ಮಿತಿಗಿಂತ ಹೆಚ್ಚಿಗೆ ಅದನ್ನು ಹಿಗ್ಗಿಸಿದರೆ ಅದು ಖಚಿತವಾಗಿ ಮುರಿದು ಹೋಗುತ್ತದೆ. ಯಾರ ಸ್ವಭಾವವು ಯಾವಾಗಲೂ ಬದಲಾಗುತ್ತಾ ಇರುತ್ತದೆಯೋ ಅಂತಹವರು ಯಾರಿಗೂ ಎಂದಿಗೂ ತಮ್ಮವರಾಗಲು ಸಾಧ್ಯವಿಲ್ಲ ಎಂಬುದು ನಿಶ್ಚಿತ. ಅದು ಸಮಯವಾಗಲಿ ಅಥವಾ ಮನುಷ್ಯನೇ ಆಗಿರಲಿ. ನೀವು ನಿಮ್ಮ ಕಾರ್ಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಿರಿ, ಏಕೆಂದರೆ ಯಾರಿಗೂ ಮಾಡುವ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ. ಹಾಗೆಯೇ ಯಾರ ಕೆಟ್ಟ ಹಾರೈಕೆಗಳು ಸಹ ವ್ಯರ್ಥವಾಗುವುದಿಲ್ಲ. ಜನರ ನಿಂದನೆಗಳಿಂದ ತೊಂದರೆಗೊಳಗಾಗಿ ನಿಮ್ಮ ಜೀವನದ ಮಾರ್ಗವನ್ನು ಬದಲಾಯಿಸಿಕೊಳ್ಳಬೇಡಿ, ಏಕೆಂದರೆ ಯಶಸ್ಸು ಕೇವಲ ಕಾರ್ಯಗಳಿಂದಲ್ಲ, ಅದು ಧೈರ್ಯದಿಂದ ಸಾಧಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತಡೆಯುವಂತಹ ಯಾರಾದರೂ ಇರಬೇಕು ಎಂಬುದನ್ನು ಅರಿತುಕೊಳ್ಳಿರಿ, ಏಕೆಂದರೆ ಕಾವಲುಗಾರರಿಲ್ಲದ ತೋಟಗಳು ಬೇಗನೆ ನಾಶವಾಗುತ್ತವೆ. ಕಾಲ ಮತ್ತು ಅಧ್ಯಯನವು ಯಾವುದೇ ಸಮಯದಲ್ಲಿ ಬೇಕಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರನ್ನೂ ಅವಮಾನಿಸಬೇಡಿ ಮತ್ತು ಯಾರನ್ನೂ ದುರ್ಬಲರೆಂದು ತಿಳಿಯಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯವು ಎಲ್ಲಾ ಶಕ್ತಿಗಿಂತ ಅತ್ಯಂತ ಶಕ್ತಿಯುತವಾಗಿದೆ. ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಹೃದಯದಲ್ಲಿ ಶುದ್ಧತೆ ಇರಬೇಕು, ಕೇವಲ ಬುದ್ಧಿವಂತಿಕೆ ಇರಬೇಕಾಗಿಲ್ಲ. ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳಿರಿ, ಮುಖತಃ ಹೇಳಿರಿ. ಯಾರು ನಿಮ್ಮವರಾಗಿದ್ದಾರೋ ಅವರು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರು ಅನ್ಯರಾಗಿದ್ದಾರೋ ಅವರು ಹಿಂದೆ ಉಳಿಯುತ್ತಾರೆ. ಕಣ್ಣುಗಳು ಕೇವಲ ದೃಷ್ಟಿಯನ್ನು ನೀಡುವುದಿಲ್ಲ, ಆದರೆ ನೀವು ಯಾರಲ್ಲಿ ಮತ್ತು ಯಾವಾಗ ಏನನ್ನು ನೋಡುತ್ತೀರಿ ಎಂಬುದು ನಿಮ್ಮ ಭಾವನೆಗಳನ್ನು ಅವಲಂಬಿಸಿರುತ್ತದೆ. ಯಾವುದೇ ಸಂಬಂಧವು ನಮ್ಮ ಸ್ವಂತ ಇಚ್ಛೆಯ ಮೇರೆಗೆ ಅಸ್ತಿತ್ವಕ್ಕೆ ಬರುವುದಿಲ್ಲ, ಏಕೆಂದರೆ ನೀವು ಯಾರನ್ನು ಯಾವಾಗ ಮತ್ತು ಎಲ್ಲಿ ಭೇಟಿಯಾಗಬೇಕು ಎಂಬುದನ್ನು ನಿರ್ಧರಿಸುವವರು ನಾವು, ಅಂದರೆ ಭಗವಂತನು ಮಾತ್ರ. ಗೌರವ ಮತ್ತು ಸ್ವಾಭಿಮಾನಕ್ಕಾಗಿ ನೀವು ಹೋರಾಡುವಾಗ ನೀವು ಎಂದಾದರೂ ಏಕಾಂಗಿಯಾಗಿ ಉಳಿದರೂ ಪರವಾಗಿಲ್ಲ. ನೀವೇ ನಿಮ್ಮ ಮುಂದೆ ನಿಲ್ಲಿರಿ. ನಿಮ್ಮ ಆತ್ಮಗೌರವವನ್ನು ಮುರಿಯಲು ಬಿಡಬೇಡಿ, ಏಕೆಂದರೆ ನೀವು ನಿಮ್ಮನ್ನು ಎದುರಿಸಿದಾಗ ಮಾತ್ರ ನೀವು ಇತರರನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಉದ್ದೇಶವು ಸ್ಪಷ್ಟವಾಗಿದ್ದರೆ ಮತ್ತು ನಿಮ್ಮ ಗುರಿಯೂ ಸರಿಯಾಗಿದ್ದರೆ ಆಗ ನಾವು ನಿಮಗೆ ಒಂದು ರೂಪದಲ್ಲಿ ಅಥವಾ ಇನ್ನೊಂದು ರೂಪದಲ್ಲಿ ಸಹಾಯ ಮಾಡುತ್ತೇವೆ ಎಂದು ನಂಬಿರಿ. ಯಾವುದು ನಿಮಗೆ ಸೇರಿಲ್ಲವೋ ಅದರ ಮೇಲೆ ಎಂದಿಗೂ ಹಕ್ಕು ಸಾಧಿಸಬೇಡಿ ಮತ್ತು ನಿಮ್ಮ ದುಃಖವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಗೆ ನಿಮ್ಮ ನೋವನ್ನು ಎಂದಿಗೂ ಹೇಳಿಕೊಳ್ಳಬೇಡಿ. ಜನರಿಗೆ ಭಯಪಡುವುದನ್ನು ನಿಲ್ಲಿಸಿ. ಗೌರವವನ್ನು ಕೊಡುವವನು ಮೇಲಿರುವ ಆ ಪರಮಾತ್ಮನೇ. ನೀವು ನೀರಿನಂತೆ ಹರಿಯುತ್ತಾ ಇರಿ, ಕಸವು ತಾನಾಗಿಯೇ ದಡಕ್ಕೆ ಚಲಿಸುತ್ತದೆ. ಜೀವನದಲ್ಲಿ ಕೆಲವು ನೋವುಗಳು ಬಂದಾಗ ಜನರು ನಿಮ್ಮ ಬದುಕನ್ನು ತೆಗೆದುಕೊಂಡರೂ ನಿಮ್ಮನ್ನು ಜೀವಂತವಾಗಿಯೇ ಬಿಟ್ಟು ಹೋಗುತ್ತಾರೆ. ಮುಕ್ತವಾದ ಕಿವಿಗಳು, ಅನುಮಾನದ ಕಣ್ಣುಗಳು ಮತ್ತು ದುರ್ಬಲ ಮನಸ್ಸು ಇವು ಮನುಷ್ಯರನ್ನು ಸದಾ ಕಾಡುತ್ತವೆ. ಎಷ್ಟೇ ಸಮೃದ್ಧಿಯ ನಡುವೆಯೂ ಪ್ರತಿಯೊಬ್ಬರಿಗೂ ಜೀವನದ ಬಗ್ಗೆ ದೂರುಗಳಿವೆ, ಆದರೆ ಬದುಕಲು ಬಯಸುವವರು ಎಂದಿಗೂ ದೂರು ನೀಡುವುದಿಲ್ಲ. ಸಮಯವು ಪ್ರತಿಯೊಬ್ಬರ ನೈಜತೆಯನ್ನು ತೋರಿಸಿದೆ, ಇಲ್ಲದಿದ್ದರೆ ನಾವೆಲ್ಲರೂ ಎಲ್ಲರನ್ನೂ ನಮ್ಮವರು ಎಂದು ಕರೆಯುತ್ತಿದ್ದೆವು. ಮನುಷ್ಯನು ಇತರರಿಂದ ಪಡೆದ ಗೌರವವನ್ನು ಮತ್ತು ತನ್ನವರಿಂದ ಪಡೆದ ಅವಮಾನವನ್ನು ಎಂದಿಗೂ ಮರೆಯುವುದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಇತರರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರೆ ನೀವು ಅವರ ಜೀವನದಲ್ಲಿ ಅಗ್ಗವಾಗಿ ಬಿಡುತ್ತೀರಿ. ಯಾರಿಗಾಗಿ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರೋ ಒಂದು ದಿನ ಅವರು ನಿಮ್ಮ ಈ ವ್ಯರ್ಥದ ಬಗ್ಗೆ ನಕ್ಕು ಉತ್ತರ ನೀಡುತ್ತಾರೆ. ಖಂಡಿತವಾಗಿಯೂ ಮಾತನ್ನು ಕೇಳುತ್ತಾ ಇರುವುದು ತಪ್ಪು, ಆದರೆ ನೀವು ಕೇಳುತ್ತಾ ಹೋದರೆ
ಆಗ ಜನರು ಮಾತನಾಡುವ ಮಿತಿಗಳನ್ನು ಮರೆತು ಬಿಡುತ್ತಾರೆ. ಯಾರ ಮೇಲಾದರೂ ಹೆಚ್ಚು ಕೋಪಗೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡುವುದು ಉತ್ತಮ. ಈ ಜಗತ್ತಿನಲ್ಲಿ ಪ್ರಯತ್ನಿಸುವ ಅನೇಕ ಜನರು ನಿಮಗೆ ಸಿಗುತ್ತಾರೆ, ಆದರೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಜನರು ತುಂಬಾ ಕಡಿಮೆ. ಇದು ಎಂತಹ ಜಗತ್ತು ನೋಡಿ. ಸಂಬಂಧಗಳನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಕೆಲವೊಮ್ಮೆ ನೀವು ಮೂಕರಾಗಿರಬೇಕು ಮತ್ತು ಕೆಲವೊಮ್ಮೆ ಕಿವುಡರಾಗಿಯೂ ಇರಬೇಕು. ನಾವೇನಾದರೂ ಸಂತೋಷಪಟ್ಟರೆ ನಾವು ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತೇವೆ ಮತ್ತು ನೀವು ಸ್ವಲ್ಪ ಕಣ್ಣು ತಪ್ಪಿಸಿದರೆ ನಾವು ನಿಮ್ಮನ್ನು ದಿಕ್ಕಿಲ್ಲದವನನ್ನಾಗಿ ಮಾಡುತ್ತೇವೆ. ನಿಮ್ಮ ನೆರಳಿನ ಮೇಲೆ ನಂಬಿಕೆ ಇಡಿ, ಅದು ನಿಮ್ಮನ್ನು ಕಳೆದುಕೊಂಡರೆ ಖಂಡಿತವಾಗಿಯೂ ಅದು ಅಳುತ್ತದೆ. ನೀವು ನಿಮ್ಮ ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬಹುದು, ಆದರೆ ನಿಮ್ಮ ದುಃಖ, ನಿಮ್ಮ ನೋವು ಮತ್ತು ನಿಮ್ಮ ವಿಷಾದವನ್ನು ನೀವು ನಂಬುವವರೊಂದಿಗೆ ಮಾತ್ರ ಹಂಚಿಕೊಳ್ಳಬೇಕು. ಸರಿಯಾದ ನಿರ್ಧಾರವನ್ನು ತಡವಾಗಿ ತೆಗೆದುಕೊಂಡರೆ ಅದು ಸಹ ತಪ್ಪಾಗುತ್ತದೆ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನೀವು ಏಕೆ ಚಿಂತಿಸಬೇಕು? ವಾಸ್ತವವಾಗಿ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ಚಿಂತಿಸಬೇಕು. ಧ್ವನಿಯಿಲ್ಲದೆ ಅಳುವುದು ಜೋರಾಗಿ ಅಳುವುದಕ್ಕಿಂತ ಹೆಚ್ಚು ನೋವುಂಟು ಮಾಡುತ್ತದೆ. ನಿಮ್ಮ ಎಲ್ಲಾ ಚಿಂತೆಗಳನ್ನು ನಮ್ಮ ಮೇಲೆ ಹಾಕಿರಿ, ಏಕೆಂದರೆ ನಾವು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದೇವೆ. ತೊಂದರೆಯಲ್ಲಿ ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಸಮಯವು ಹೇಗೆ ಬೇಕಾದರೂ ಹಾದು ಹೋಗಲಿ, ತಾಳ್ಮೆಯಿಂದಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಯಾವಾಗಲೂ ನಿಮ್ಮೊಂದಿಗೆ ಉಳಿಯುತ್ತದೆ. ಯಾರು ನಿಮ್ಮನ್ನು ನೋಡಿದಾಗ ನೀವು ನನ್ನ ಇಲ್ಲದೆ ಏನು ಮಾಡುತ್ತೀರಿ ಎಂದು ಹೇಳಲು ಸಾಧ್ಯವಾಗದಷ್ಟು ಸಮರ್ಥರಾಗಿರಿ. ನಿಮ್ಮ ಗುರಿಯ ಮೇಲೆ ನಾವು ಗಮನ ಹರಿಸದಿದ್ದಾಗ ಕಷ್ಟಗಳು ನಮಗೆ ಗೋಚರಿಸುತ್ತವೆ. ಕೆಲವು ಸಂಬಂಧಗಳಿವೆ, ಅವರೊಂದಿಗೆ ಬದುಕುವುದು ಕಷ್ಟ ಮತ್ತು ಅವರ ಇಲ್ಲದೆ ಬದುಕುವುದು ಸಹ ತುಂಬಾ ಕಷ್ಟ. ಒಬ್ಬ ಮನುಷ್ಯನು ಒಳಗಿನಿಂದ ಮುರಿದು ಹೋದಾಗ ಹೊರಗಿನಿಂದ ಆತನಿಗೆ ಸಿಗುವ ಪ್ರತಿಯೊಂದು ಸಂತೋಷವೂ ಅವನನ್ನು ಕೇವಲ ನಗಿಸಬಹುದು, ಆದರೆ ಅವನನ್ನು ಒಳಗಿನಿಂದ ಸಂತೋಷಪಡಿಸಲು ಸಾಧ್ಯವಿಲ್ಲ. ಜೀವನ ನಡೆಸಲು ಮೌನ ಅಗತ್ಯ, ಆದರೆ ಘನತೆಯ ವಿಷಯ ಬಂದಾಗ ಆಗ ಆಯುಧಗಳನ್ನು ಹಿಡಿಯುವುದು ಕಡ್ಡಾಯವಾಗುತ್ತದೆ. ಧರ್ಮ ಮತ್ತು ಘನತೆಗಾಗಿ ಕೋಪಗೊಂಡರೆ ಅದು ಸಂಪೂರ್ಣವಾಗುತ್ತದೆ, ಮತ್ತು ಅದೇ ಸಹಿಷ್ಣುತೆಯು ಧರ್ಮ ಮತ್ತು ಘನತೆಗಾಗಿ ಮಾಡಲ್ಪಟ್ಟಾಗ ಅದು ಪಾಪವಾಗುತ್ತದೆ. ನಿಮ್ಮ ಘನತೆಯನ್ನು ಉಳಿಸಿಕೊಳ್ಳಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಬಗ್ಗೆ ಎಂದಿಗೂ ಹೆಮ್ಮೆಪಡಬೇಡಿ, ಏಕೆಂದರೆ ಒಂದು ಕಲ್ಲು ಸಹ ಭಾರವಾಗಿ ನೀರಿನಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಈಗ ನಂಬಿರಿ, ನಿಮ್ಮ ಪ್ರತಿ ದುಃಖದಲ್ಲಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳುವ ಜನರಿಗೆ ನೀವು ಹೆದರುತ್ತೀರಿ. ಸುಳ್ಳು ಹೇಳಿ ವಿಶ್ವಾಸವನ್ನು ಮುರಿಯುವುದಕ್ಕಿಂತ ಸತ್ಯವನ್ನು ಹೇಳಿ ಸಂಬಂಧವನ್ನು ಮುರಿಯುವುದು ಉತ್ತಮ, ಏಕೆಂದರೆ ಸಂಬಂಧವನ್ನು ಮತ್ತೆ ಜೋಡಿಸಬಹುದು, ಆದರೆ ವಿಶ್ವಾಸವನ್ನು ಎಂದಿಗೂ ಮತ್ತೆ ಜೋಡಿಸಲಾಗುವುದಿಲ್ಲ. ಶಾಂತ ವ್ಯಕ್ತಿಯ ಮನಸ್ಸು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದದ್ದು. ಹಕ್ಕುಗಳಿಗಾಗಿ ಹೋರಾಡಿ, ಆದರೆ ನಿಮಗೆ ಹಕ್ಕಿಲ್ಲದವರ ಕಡೆಗೆ ಆಕರ್ಷಿತರಾಗಬೇಡಿ. ನೀವು ಕಾಲದೊಂದಿಗೆ ಜೀವನದಲ್ಲಿ ಮುಂದುವರಿಯಬೇಕು, ಇಲ್ಲದಿದ್ದರೆ ನೆನಪುಗಳು ನಮ್ಮ ಜೀವನದುದ್ದಕ್ಕೂ ನೋವುಂಟು ಮಾಡುತ್ತವೆ. ನಮ್ಮನ್ನು ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾದ ಸಂಬಂಧ ಇನ್ನೊಂದಿಲ್ಲ, ಮತ್ತು ನಮ್ಮನ್ನು ಅಳುತ್ತಾ ಬಿಟ್ಟು ಹೋಗುವ ಸಂಬಂಧಕ್ಕಿಂತ ದುರ್ಬಲ ಸಂಬಂಧ ಇನ್ನೊಂದಿಲ್ಲ. ಪ್ರತಿಯೊಂದಕ್ಕೂ ಉತ್ತರಗಳನ್ನು ನೀಡಬಹುದು, ಆದರೆ ಸಂಬಂಧಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಪದಗಳ ಅರ್ಥವನ್ನು ಹೇಗೆ ಅರ್ಥ ಮಾಡಿಸಲು ಸಾಧ್ಯ? ಸಮಯ ಬದಲಾಗುತ್ತಿದೆ ಎಂದು ಹೇಳಿ ಜನರು ಬದಲಾಗುತ್ತಿದ್ದಾರೆ. ನೀವು ಗಮನಿಸಿದರೆ ಏನೂ ಬದಲಾಗಿಲ್ಲ ಎಂದು ನೀವು ನೋಡಿದ್ದೀರಿ. ಪ್ರತಿಯೊಬ್ಬರೂ ಕೇವಲ ತಮ್ಮದೇ ಆದ ಇಚ್ಛೆಯ ಪ್ರಕಾರ ಹೋಗುತ್ತಿದ್ದಾರೆ. ರಾತ್ರಿ ಕಳೆದು ಹೋಗಿದೆ ಎಂದು ಜನರು ತುಂಬಾ ಸುಲಭವಾಗಿ ಹೇಳುತ್ತಾರೆ. ಹೃದಯಕ್ಕೆ ನೋವುಂಟು ಮಾಡುವ ವಿಷಯಗಳನ್ನು ಅಳಿಸಿ ಹಾಕಲು ಕೇವಲ ರಾತ್ರಿ ಮಾತ್ರವಲ್ಲ, ಇಡೀ ಜೀವನವೇ ಬೇಕಾಗುತ್ತದೆ ಎಂದು ಅವರಿಗೆ ಯಾರು ಹೇಳಬಲ್ಲರು? ನಿಮಗೆ ಹತ್ತಿರದ ಯಾರಾದರೂ ದ್ರೋಹ ಮಾಡುವವರೆಗೆ ಜೀವನ ಎಂದರೇನು ಎಂದು ನಿಮಗೆ ಅರ್ಥವಾಗುವುದಿಲ್ಲ. ನಾನು ಆ ಜನರನ್ನು ಅನುಸರಿಸುವುದನ್ನು ನಿಲ್ಲಿಸಿದೆ, ಏಕೆಂದರೆ ನಾನು ಯಾರಿಗಾದರೂ ಹೆಚ್ಚು ಗೌರವವನ್ನು ನೀಡಿದರೆ ಅವರು ನನ್ನನ್ನು ಹೆಚ್ಚು ಕೆಳಗಿರುವವರಂತೆ ಪರಿಗಣಿಸಿದರು. ಸರಿಯಾದ ಸಮಯಕ್ಕಾಗಿ ಕಾಯುವ ಮೂಲಕ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಿಕೊಳ್ಳಬೇಡಿ, ಏಕೆಂದರೆ ಸರಿಯಾದ ಸಮಯವು ನೀವು ಅದನ್ನು ಸರಿಪಡಿಸಲು ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ಬರುತ್ತದೆ. ಅರ್ಜುನ ಕೇವಲ ಒಂದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದನು. ಮುಂದೆ ಎಲ್ಲಾ ನಿರ್ಧಾರಗಳನ್ನು ನಾವೇ, ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ ತೆಗೆದುಕೊಂಡಿದ್ದನು. ನೀವು ಬಹಳಷ್ಟು ಸಮಸ್ಯೆಗಳ ಮೂಲಕ ಹೋಗುತ್ತಿದ್ದರೆ ಆಗ ಒಂದು ವಿಷಯವನ್ನು ನೆನಪಿಡಿ: ನಕ್ಷತ್ರಗಳು ಎಂದಿಗೂ ನಕ್ಷತ್ರಗಳಿಲ್ಲದೆ ಇರುವುದಿಲ್ಲ. ಒಬ್ಬ ವ್ಯಕ್ತಿಯ ಘನತೆಯು ಅಗತ್ಯವಿದ್ದಾಗ ಮಾತ್ರ ಹೊಳೆಯುತ್ತದೆ, ಏಕೆಂದರೆ ಜನರು ಅಗತ್ಯವಿಲ್ಲದೆ ಮೇಣದ ಬತ್ತಿಯನ್ನು ಸಹ ಬೆಳಗಿಸುವುದಿಲ್ಲ. ಹೊಸ ಆರಂಭಗಳು ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಹೆದರಿಸುತ್ತವೆ, ಆದರೆ ಯಶಸ್ಸು ಕೇವಲ ಕಷ್ಟಗಳ ನಂತರವೇ ಗೋಚರಿಸುತ್ತದೆ ಎಂಬುದನ್ನು ನೆನಪಿಡಿ. ನಮ್ಮನ್ನು ನಿರ್ಲಕ್ಷಿಸುವವರೊಂದಿಗೆ ನಾವು ಕಣ್ಣು ಸಂಪರ್ಕವನ್ನು ಸಹ ಮಾಡುವುದಿಲ್ಲ, ಇಲ್ಲದಿದ್ದರೆ ಯಾರೂ ನಮ್ಮ ಮೇಲೆ ಕೋಪಗೊಳ್ಳದಂತೆ ನಮ್ಮ ಪ್ರಯತ್ನವೂ ಇರಬೇಕು. ಮನುಷ್ಯರು ಇತರರ ತಪ್ಪುಗಳಿಂದ ಕಲಿಯಲು ಪ್ರಯತ್ನಿಸಬೇಕು, ಏಕೆಂದರೆ ತಪ್ಪುಗಳನ್ನು ಮಾಡಿ ಕಲಿಯಲು ಯಾರಿಗೂ ಸಾಕಷ್ಟು ಜೀವಮಾನ ಇರುವುದಿಲ್ಲ. ಸಮಯ ಮತ್ತು ತಿಳುವಳಿಕೆ ಒಟ್ಟಿಗೆ ಇರುವ ಜನರು ತುಂಬಾ ಅದೃಷ್ಟಶಾಲಿಗಳು, ಏಕೆಂದರೆ ನಾವು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ಮತ್ತು ನಾವು ಅರ್ಥ ಮಾಡಿಕೊಂಡಾಗ ಸಮಯವು ಕೈಯಿಂದ ಜಾರಿ ಹೋಗಿರುತ್ತದೆ. ನಿರೀಕ್ಷೆಯು ಒಂದು ಹೊರೆಯನ್ನುಲ್ಲ, ಅದು ಒಂದು ಉಡುಗೊರೆ. ಜನರು ನಿಮ್ಮಿಂದ ಏನನ್ನಾದರೂ ನಿರೀಕ್ಷಿಸಿದರೆ ಅದರ ಅರ್ಥವೇನೆಂದರೆ ನಿಮ್ಮ ಮೇಲೆ ನಂಬಿಕೆ ಇಡಲು ನೀವು ಅವರಿಗೆ ಕಾರಣಗಳನ್ನು ನೀಡಿದ್ದೀರಿ.
ಮನುಷ್ಯನ ದಿನಗಳು ಮಾತನಾಡಿದಾಗ ಮನುಷ್ಯನು ಮಾತನಾಡಬೇಕಾಗಿಲ್ಲ. ದಿನಗಳು ಮಾತನಾಡದಿದ್ದಾಗ ಮನುಷ್ಯನು ಲಕ್ಷಾಂತರ ಮಾತುಗಳನ್ನು ಮಾತನಾಡುತ್ತಾನೆ, ಆದರೆ ಯಾರೂ ಅವನ ಮಾತನ್ನು ಕೇಳುವುದಿಲ್ಲ. 3 ವಿಷಯಗಳನ್ನು ನೆನಪಿಡಿ. ಸಂಪತ್ತು ಹೋದರೆ ಏನೂ ಹೋಗಿಲ್ಲ, ಆರೋಗ್ಯ ಹೋದರೆ ಏನೂ ಹೋಗಿದೆ, ಮತ್ತು ನಿಮ್ಮ ಪಾತ್ರ ಹೋದರೆ ಎಲ್ಲವೂ ಹೋಗಿದೆ. ಒಂದು ನಿರ್ದಿಷ್ಟ ಹಂತದ ನಂತರ ಒಬ್ಬ ವ್ಯಕ್ತಿಯು ಎಲ್ಲವನ್ನೂ ಬಿಡುತ್ತಾನೆ, ದೂರನ್ನು, ಆಶಯಗಳನ್ನು, ಮನವೊಲಿಸುವುದನ್ನು. ಮತ್ತು ನಂತರ ಮನಸ್ಸಿಗೆ ಏನಾಗುತ್ತದೆ ಎಂದರೆ, ಯಾರಾದರೂ ಮಾತನಾಡಿದರೆ ಪರವಾಗಿಲ್ಲ ಮತ್ತು ಮಾತನಾಡದಿದ್ದರೆ ಸಹ ಪರವಾಗಿಲ್ಲ, ಏಕೆಂದರೆ ಜಗತ್ತು ತುಂಬಾ ಸುಳ್ಳು ಎಂದು ನಿಮಗೆ ತಿಳಿದಿದೆ. ನೀವು ಸರಿಯಾಗಿದ್ದೀರಿ ಎಂದು ಯಾರೋ ನಿಮಗೆ ಹೇಳಿದರು, ನೀವು ತಪ್ಪಾಗಿದ್ದೀರಿ ಎಂದು ನಿಮಗೆ ಯಾರು ಹೇಳಿದರು? ನೀವು ಎಲ್ಲಿ ತಪ್ಪಾಗಿದ್ದೀರಿ ಮತ್ತು ಎಲ್ಲಿ ಸರಿಯಾಗಿದ್ದೀರಿ ಎಂದು ನೋಡಲು ನಿಮ್ಮನ್ನೇ ನೋಡಿ. ಒಂದು ಹಂತದಲ್ಲಿ ನಾವು ಕೆಲವು ಜನರನ್ನು ಭೇಟಿಯಾಗದಿದ್ದರೆ ಉತ್ತಮವಾಗಿರುತ್ತಿತ್ತು ಎಂದು ನೀವು ಅರಿತುಕೊಳ್ಳುತ್ತೀರಿ. ನಿಜವಾದ ಸೌಂದರ್ಯವು ಕನ್ನಡಿಯೊಳಗೆ ಪ್ರತಿಫಲಿಸುವುದಿಲ್ಲ, ಆದರೆ ಜನರ ಹೃದಯಗಳಲ್ಲಿ ಪ್ರತಿಫಲಿಸುತ್ತದೆ. ಸಮಯವು ಚೆನ್ನಾಗಿದ್ದರೆ ನಿಮ್ಮ ತಪ್ಪು ಸಹ ಹಾಸ್ಯದಂತೆ ಕಾಣುತ್ತದೆ, ಆದರೆ ಸಮಯವು ಕೆಟ್ಟದಾಗಿದ್ದರೆ ನಿಮ್ಮ ಹಾಸ್ಯವೂ ಸಹ ತಪ್ಪಾಗುತ್ತದೆ. ನೀವು ತಪ್ಪು ತಿಳಿದುಕೊಂಡರೆ ಅದರ ಬಗ್ಗೆ ಬೇಸರ ಪಡಬೇಡಿ, ಏಕೆಂದರೆ ಅವರ ತಿಳುವಳಿಕೆಯು ಎಷ್ಟು ಮಟ್ಟಿಗೆ ಇದೆಯೋ ಅಷ್ಟೇ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯು ಬೇರೊಬ್ಬರನ್ನು ಬಯಸದಷ್ಟು ಎಷ್ಟು ಪ್ರೀತಿಸಬೇಕು ಎಂದು ಯಾರಾದರೂ ನಿಮಗೆ ಹೇಳುತ್ತಾರೆಯೇ? ಯಾರನ್ನಾದರೂ ಕಳೆದುಕೊಂಡ ನಂತರವೇ ನೀವು ಅವರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಅದು ಸಂಬಂಧವಾಗಲಿ ಅಥವಾ ಇನ್ನಾವುದೇ ಆಗಿರಲಿ, ಸಮಯಕ್ಕೆ ಸರಿಯಾಗಿ ಅದರ ಮೌಲ್ಯವನ್ನು ಅರಿತುಕೊಳ್ಳಲು ಕಲಿಯಿರಿ. ಏಕೆಂದರೆ ಸಮಯ ಕಳೆದ ನಂತರ ಉಳಿದಿರುವುದು ಕೇವಲ ವಿಷಾದಗಳು ಮಾತ್ರ. ಹೃದಯಕ್ಕೆ ಆಕ್ರಮಣ ಮಾಡುವವರು ನಮ್ಮವರೇ. ಹೃದಯಕ್ಕೆ ನೋವುಂಟು ಮಾಡುವುದು ಯಾವುದು ಎಂದು ಅನ್ಯರಿಗೆ ತಿಳಿದಿದೆಯೇ? ಜನರು ನಾವು ಕ್ಷಮಿಸಬೇಕು ಎಂದು ಹೇಳುತ್ತಾರೆ, ಆದರೆ ಕ್ಷಮಿಸುವುದು ತಪ್ಪುಗಳು, ನಿಮ್ಮ ಜಾಣತನವಲ್ಲ. ನಿಮ್ಮ ಇಂದಿನ ಕಠಿಣ ಪರಿಶ್ರಮವೇ ನಿಮ್ಮ ನಾಳಿನ ಕನಸುಗಳ ಕೀಲಿಯಾಗಿದೆ. ಪ್ರೀತಿ ಮತ್ತು ಗೌರವಕ್ಕಾಗಿ ಬಾಗಿ, ಆದರೆ ಬಾಗುವ ಮೂಲಕ ಪ್ರೀತಿ ಮತ್ತು ಗೌರವವನ್ನು ಎಂದಿಗೂ ಕೇಳಬೇಡಿ. ನಿಮ್ಮ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಜನರು ನಿಮ್ಮನ್ನು ಅನುಮಾನಿಸುತ್ತಾರೆ ಮತ್ತು ಕೆಟ್ಟ ವಿಷಯಗಳನ್ನು ಕೇಳಿದಾಗ ತಕ್ಷಣವೇ ನಂಬುತ್ತಾರೆ. ಯಾರ ಸ್ವಭಾವವು ಯಾವಾಗಲೂ ಬದಲಾಗುತ್ತಿರುತ್ತದೆಯೋ ಅವರು ಯಾರಿಗೂ ಎಂದಿಗೂ ತಮ್ಮವರಾಗಲು ಸಾಧ್ಯವಿಲ್ಲ. ಅದು ಸಮಯವಾಗಲಿ ಅಥವಾ ಮನುಷ್ಯನೇ ಆಗಿರಲಿ. ನೀವು ನೋವು ಮತ್ತು ಕಹಿಯಾದ ಮಾತುಗಳನ್ನು ಸಹಿಸಿಕೊಳ್ಳಲು ಪ್ರಾರಂಭಿಸಿದಾಗ ಆಗ ನೀವು ಜೀವನವನ್ನು ಕಲಿತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದ ಪ್ರತಿಯೊಂದು ಬಿರುಗಾಳಿಯೂ ಹಾನಿಯನ್ನುಂಟು ಮಾಡುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ಇಲ್ಲ, ಕೆಲವು ಬಿರುಗಾಳಿಗಳು ದಾರಿಯನ್ನು ಸ್ಪಷ್ಟಪಡಿಸಲು ಬರುತ್ತವೆ. ನಿಮ್ಮ ಸಂತೋಷಕ್ಕಾಗಿ ಉದ್ದೇಶಪೂರ್ವಕವಾಗಿ ಸೋಲುವ ವ್ಯಕ್ತಿಯನ್ನು ಹೊರತುಪಡಿಸಿ ನೀವು ಜಗತ್ತಿನಲ್ಲಿ ಎಲ್ಲರನ್ನೂ ಗೆಲ್ಲಬಹುದು. ನನಗೆ ಇಷ್ಟಪಡದ ಜನರೊಂದಿಗೆ ನನಗೆ ಸಮಸ್ಯೆ ಇಲ್ಲ, ನಟಿಸುವ ಜನರೊಂದಿಗೆ ನನಗೆ ಸಮಸ್ಯೆ ಇದೆ. ಇಲ್ಲಿ ಪ್ರತಿಯೊಬ್ಬರೂ ಬಿರುಕುಗಳ ಮೂಲಕ ಇಣುಕಿ ನೋಡುವ ಅಭ್ಯಾಸವನ್ನು ಹೊಂದಿದ್ದಾರೆ. ನೀವು ಬಾಗಿಲು ತೆರೆದರೆ ಯಾರೂ ಕೇಳಲು ಸಹ ಬರುವುದಿಲ್ಲ. ಇತರರ ತಪ್ಪುಗಳು ಹಿಂಭಾಗದಂತೆ ಗೋಚರಿಸುತ್ತವೆ, ಆದರೆ ನಿಮ್ಮ ಸ್ವಂತ ತಪ್ಪುಗಳು ಗೋಚರಿಸುವುದಿಲ್ಲ. ಯಾರ ಉದ್ದೇಶವು ಸರಿಯಾಗಿದೆಯೋ ಅವರು ಅದೇ ಕಥೆಯನ್ನು ಇಟ್ಟುಕೊಳ್ಳುತ್ತಾರೆ. ಜಗತ್ತಿನಲ್ಲಿ ಕೆಲವರು ಪಕ್ಷಿಗಳಿಗಾಗಿ ನೀರು ಮತ್ತು ಗನ್ ಎರಡನ್ನೂ ಇಡುತ್ತಾರೆ. ಒಬ್ಬರು ಬದುಕಲು ಇರುವ ಅತ್ಯುತ್ತಮ 2 ಸ್ಥಳಗಳು ಯಾರ ಹೃದಯದಲ್ಲಿರಬೇಕು ಅಥವಾ ಯಾರ ಪ್ರಾರ್ಥನೆಗಳಲ್ಲಿರಬೇಕು? ಯಾರಾದರೂ ನನ್ನ ಹಿಂದೆ ಮಾತನಾಡಿದಾಗಲೆಲ್ಲ ನನಗೆ ಸಂತೋಷವಾಗುತ್ತದೆ. ಕನಿಷ್ಠ ಅವರಿಗೆ ನನ್ನ ಮುಖದ ಮೇಲೆ ಮಾತನಾಡಲು ಅಧಿಕಾರವಿಲ್ಲ. ಜೀವನದ ಪ್ರಯಾಣದಲ್ಲಿ ನಮ್ಮ ಕಣ್ಣೀರು ನಮ್ಮವರನ್ನು ತಲುಪಿ ನಾವು ಮತ್ತೆ ಮೇಲೇಳುವ ದಿನ ನಾವು ಬೆಳೆಯುತ್ತೇವೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರು ನಿಮ್ಮ ನೋವನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕಷ್ಟದ ಸಮಯದಲ್ಲಿ ನಿಮಗೆ ಬೆಂಬಲ ನೀಡಿದ ವ್ಯಕ್ತಿಗೆ ನೀವು ದ್ರೋಹ ಮಾಡಿದರೆ ಆಗ ನಾವು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಯಾರ ಬಳಿ ಎಲ್ಲವೂ ಇದೆಯೋ ಅವರಿಗೆ ಅದೃಷ್ಟಶಾಲಿ ಎಂದು ಕರೆಯಲಾಗುತ್ತದೆ, ಆದರೂ ಅವರು ಅಳುತ್ತಾರೆ. ಅವರನ್ನು ದುರದೃಷ್ಟಶಾಲಿ ಎಂದು ಕರೆಯಲಾಗುತ್ತದೆ. ಮತ್ತು ಜೀವನದಲ್ಲಿ ಸ್ವಲ್ಪ ಕಡಿಮೆ ಪಡೆದರೂ ಯಾರು ಯಾವಾಗಲೂ ಸಂತೋಷವಾಗಿರುತ್ತಾರೋ ಅವರನ್ನು ಅದೃಷ್ಟಶಾಲಿ ಎಂದು ಕರೆಯಲಾಗುತ್ತದೆ. ನೀವು ಯಾವ ಪರಿಸ್ಥಿತಿಗಳಲ್ಲಿ ಬದುಕುತ್ತಿದ್ದೀರಿ ಎಂದು ಯಾರಿಗೂ ಕಾಳಜಿ ಇಲ್ಲ. ನೀವು ನಿಮ್ಮ ಪರಿಸ್ಥಿತಿಗಳನ್ನು ನೀವೇ ಬದಲಾಯಿಸಿಕೊಳ್ಳಬೇಕು. ನೋವು ಸಮಯದೊಂದಿಗೆ ಕಡಿಮೆಯಾಗುತ್ತದೆ ಎಂದು ಜನರು ಹೇಳುತ್ತಾರೆ, ಆದರೆ ಸತ್ಯವೇನೆಂದರೆ ಆ ನೋವನ್ನು ಸಹಿಸಲು ಒಬ್ಬ ವ್ಯಕ್ತಿಯೂ ಒಗ್ಗಿಕೊಳ್ಳುತ್ತಾನೆ. ನೀವು ನಿಮ್ಮೊಳಗೆ ಕೇವಲ ಸೋಲಬೇಡಿ, ಆಗ ನಿಜವಾದ ಪ್ರೀತಿಯಲ್ಲಿ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿಯಲ್ಲಿರುವ ವ್ಯಕ್ತಿಯು ನಿಮ್ಮ ಪ್ರೀತಿಗಿಂತ ನಿಮ್ಮ ಗೌರವವನ್ನು ಎಂದಿಗೂ ಹೆಚ್ಚು ಕಾಳಜಿ ವಹಿಸುವುದಿಲ್ಲ. ಕೆಲವರು ವಂಚನೆ ಮಾಡಿದ ನಂತರವೂ ತಮ್ಮನ್ನು ತಪ್ಪೆಂದು ಪರಿಗಣಿಸುವುದಿಲ್ಲ, ಮತ್ತು ಕೆಲವರು ವಂಚನೆಗೊಳಗಾದ ನಂತರವೂ ತಮ್ಮನ್ನು ತಪ್ಪೆಂದು ಭಾವಿಸುತ್ತಾರೆ. ಪ್ರತಿಯೊಬ್ಬರ ದೂರುಗಳನ್ನು ನಿವಾರಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಅವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ತಪ್ಪನ್ನು ತಪ್ಪು ಎಂದು ಕರೆಯುವ ಧೈರ್ಯ ಇಲ್ಲದವನು ಅವನು ತಾನೇ ತಪ್ಪಾಗಿರುತ್ತಾನೆ. ನಿಮ್ಮ ದೊಡ್ಡ ಜವಾಬ್ದಾರಿ ಎಂದರೆ ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿ ಇಟ್ಟುಕೊಳ್ಳುವುದು. ಒಂದು ಸಣ್ಣ ಬಾಗುವಿಕೆಯು ಸಂಬಂಧವನ್ನು ಮುರಿಯದಂತೆ ಉಳಿಸಿದರೆ ಆಗ ಬಾಗುವುದು ಉತ್ತಮ, ಏಕೆಂದರೆ ಅಹಂಕಾರ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಆದರೆ ಯಾರು ಬಾಗುತ್ತಾರೋ ಅವರೇ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ. ನಾವು ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ ಎಂದು ನಾವು ಚಿಂತೆ ಮಾಡುತ್ತೇವೆ,
ಆದರೆ ನಾವು ಶಿಕ್ಷೆಗೆ ಒಳಗಾದ ಸ್ಥಳಗಳಲ್ಲಿ ನಾವು ಅಮಾಯಕರಾಗಿದ್ದೆವು. ಇತ್ತೀಚಿನ ದಿನಗಳಲ್ಲಿ ಜನರು ದೊಡ್ಡ ಮೋಸದಿಂದ ವಂಚಿಸುತ್ತಾರೆ. ಇಲ್ಲಿ ಅವರು ಪ್ರೀತಿಯನ್ನು ತೋರಿಸುತ್ತಾರೆ ಮತ್ತು ಬೇರೆಡೆ ಹೃದಯವನ್ನು ಇಡುತ್ತಾರೆ. ನೀವು ಸಮಯದ ಮೌಲ್ಯವನ್ನು ಕಲಿಯಲು ಬಯಸಿದರೆ ಆಗ ನೀವು ಜೀವನದ ಅರ್ಧದಷ್ಟು ಕಷ್ಟಗಳನ್ನು ಮುಗಿಸಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಸೋಲಿಗೆ ಹೆದರಬೇಡಿ, ಏಕೆಂದರೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ಗೆಲ್ಲುವುದನ್ನು ಹೊರತುಪಡಿಸಿ ಏನೂ ಉಳಿದಿರುವುದಿಲ್ಲ. ಪ್ರಯತ್ನಿಸಲು ತಿಳಿದಿಲ್ಲದವರಿಗೆ ಪ್ರತಿ ಸಮಸ್ಯೆಯೂ ದೊಡ್ಡದಾಗಿ ಕಾಣುತ್ತದೆ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ವೈಭವೋಪೇತ ರಾಜನು ಆಳುತ್ತಿದ್ದನು. ಅವನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಬಂದನು ಮತ್ತು ರಾಜನಿಗೆ ಸುಂದರವಾದ ಕಲ್ಲನ್ನು ಉಡುಗೊರೆಯಾಗಿ ನೀಡಿದನು. ಕಲ್ಲನ್ನು ನೋಡಿ ರಾಜನು ತುಂಬಾ ಸಂತೋಷಪಟ್ಟನು. ಆ ಕಲ್ಲಿನಿಂದ ವಿಷ್ಣುವಿನ ವಿಗ್ರಹವನ್ನು ಕೆತ್ತಿಸಿ ಅದನ್ನು ರಾಜ್ಯದ ದೇವಾಲಯದಲ್ಲಿ ಸ್ಥಾಪಿಸಲು ನಿರ್ಧರಿಸಿದನು ಮತ್ತು ವಿಗ್ರಹವನ್ನು ತಯಾರಿಸುವ ಕೆಲಸವನ್ನು ರಾಜ್ಯದ ಮಹಾಕಾರ್ಯದರ್ಶಿಗೆ ಒಪ್ಪಿಸಿದನು. ಮಹಾಕಾರ್ಯದರ್ಶಿಯು ಗ್ರಾಮದ ಅತ್ಯುತ್ತಮ ಶಿಲ್ಪಿಯ ಬಳಿಗೆ ಹೋದನು ಮತ್ತು ಅವನಿಗೆ ಕಲ್ಲನ್ನು ನೀಡುತ್ತಾ, ಮಹಾರಾಜರು ದೇವಾಲಯದಲ್ಲಿ ವಿಷ್ಣುವಿನ ವಿಗ್ರಹವನ್ನು ಸ್ಥಾಪಿಸಲು ಬಯಸುತ್ತಾರೆ. ಈ ಕಲ್ಲಿನಿಂದ ವಿಷ್ಣುವಿನ ವಿಗ್ರಹವನ್ನು ತಯಾರಿಸಿ ಅದನ್ನು 7 ದಿನಗಳಲ್ಲಿ ಅರಮನೆಗೆ ಕಳುಹಿಸಿ. ಇದಕ್ಕಾಗಿ ನಿಮಗೆ 50 ಚಿನ್ನದ ನಾಣ್ಯಗಳನ್ನು ನೀಡಲಾಗುವುದು ಎಂದು ಹೇಳಿದನು. 50 ಚಿನ್ನದ ನಾಣ್ಯಗಳನ್ನು ನೀಡಲಾಗುವುದು ಎಂದು ಕೇಳಿ ಶಿಲ್ಪಿ ಸಂತೋಷಪಟ್ಟನು ಮತ್ತು ಮಹಾಕಾರ್ಯದರ್ಶಿಯ ನಿರ್ಗಮನದ ನಂತರ ವಿಗ್ರಹದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸುವ ಉದ್ದೇಶದಿಂದ ಅವನು ತನ್ನ ಉಪಕರಣಗಳನ್ನು ಹೊರತೆಗೆದನು. ಅವನು ಸಾವಿರಾರು ಉಪಕರಣಗಳ ನಡುವೆ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಕಲ್ಲನ್ನು ಒಡೆಯಲು ಸುತ್ತಿಗೆಯಿಂದ ಹೊಡೆಯಲು ಪ್ರಾರಂಭಿಸಿದನು. ಆದರೆ ಕಲ್ಲು ಹಾಗೆಯೇ ಉಳಿಯಿತು. ಶಿಲ್ಪಿಯು ಸುತ್ತಿಗೆಯಿಂದ ಕಲ್ಲಿಗೆ ಹಲವಾರು ಬಾರಿ ಹೊಡೆದನು, ಆದರೆ ಕಲ್ಲು ಒಡೆಯಲಿಲ್ಲ. 50 ಪ್ರಯತ್ನಗಳ ನಂತರ ಶಿಲ್ಪಿಯು ಕೊನೆಯ ಬಾರಿಗೆ ಪ್ರಯತ್ನಿಸಲು ನಿರ್ಧರಿಸಿದನು. ಅವನು ಸುತ್ತಿಗೆಯನ್ನು ತೆಗೆದುಕೊಂಡನು, ಆದರೆ ಸುತ್ತಿಗೆಯಿಂದ ಹೊಡೆಯುವ ಮೊದಲು 50 ಬಾರಿ ಹೊಡೆದರೂ ಒಡೆಯದ ಕಲ್ಲು ಈಗ ಏನು ಹೊಡೆದರೆ ಒಡೆಯುತ್ತದೆ ಎಂದು ಯೋಚಿಸಿ ತನ್ನ ಕೈಯನ್ನು ಹಿಂತೆಗೆದುಕೊಂಡನು. ಅವನು ಕಲ್ಲನ್ನು ಮಹಾಕಾರ್ಯದರ್ಶಿಗೆ ಹಿಂತಿರುಗಿಸಿದನು ಮತ್ತು ಈ ಕಲ್ಲನ್ನು ಒಡೆಯುವುದು ಅಸಾಧ್ಯ, ಆದ್ದರಿಂದ ಇದರಿಂದ ವಿಷ್ಣುವಿನ ವಿಗ್ರಹವನ್ನು ಮಾಡಲು ಸಾಧ್ಯವಾಗಲಿಲ್ಲ ಎಂದು ಹೇಳಿ ಅದನ್ನು ಹಿಂದಿರುಗಿಸಿದನು. ಮಹಾಕಾರ್ಯದರ್ಶಿಯು ರಾಜನ ಆದೇಶವನ್ನು ಹೇಗಾದರೂ ಪೂರೈಸಲೇಬೇಕಿತ್ತು. ಅದಕ್ಕಾಗಿಯೇ ಅವನು ವಿಷ್ಣುವಿನ ವಿಗ್ರಹವನ್ನು ತಯಾರಿಸುವ ಕೆಲಸವನ್ನು ಗ್ರಾಮದ ಒಬ್ಬ ಸಾಮಾನ್ಯ ಶಿಲ್ಪಿಗೆ ಒಪ್ಪಿಸಿದನು. ಅವನು ಮಹಾಕಾರ್ಯದರ್ಶಿಯ ಮುಂದೆ ಕಲ್ಲಿಗೆ ಸುತ್ತಿಗೆಯಿಂದ ಹೊಡೆದನು ಮತ್ತು ಕಲ್ಲು ಒಂದೇ ಹೊಡೆತದಲ್ಲಿ ಒಡೆದು ಹೋಯಿತು. ಕಲ್ಲು ಒಡೆದ ನಂತರ ಶಿಲ್ಪಿಯು ವಿಗ್ರಹವನ್ನು ತಯಾರಿಸಲು ಪ್ರಾರಂಭಿಸಿದನು. ಇಲ್ಲಿ ಮಹಾಕಾರ್ಯದರ್ಶಿಯು ಯೋಚಿಸಲು ಪ್ರಾರಂಭಿಸಿದನು. ಆ ಶಿಲ್ಪಿಯು ಕೇವಲ ಒಂದೇ ಒಂದು ಕೊನೆಯ ಪ್ರಯತ್ನವನ್ನು ಮಾಡಿದ್ದರೆ ಅವನು ಯಶಸ್ವಿಯಾಗುತ್ತಿದ್ದನು ಮತ್ತು 50 ಚಿನ್ನದ ನಾಣ್ಯಗಳಿಗೆ ಅರ್ಹನಾಗುತ್ತಿದ್ದನು. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಇಂತಹ ಅನೇಕ ಸಂದರ್ಭಗಳನ್ನು ಎದುರಿಸುತ್ತಿರುತ್ತೇವೆ. ಅನೇಕ ಬಾರಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಮೊದಲು ಅದು ನಮ್ಮ ಮುಂದೆ ಬರುತ್ತದೆ. ನಮ್ಮ ಆತ್ಮವಿಶ್ವಾಸವು ಅಲುಗಾಡುತ್ತದೆ ಮತ್ತು ನಾವು ಪ್ರಯತ್ನಿಸದೆ ಬಿಟ್ಟು ಬಿಡುತ್ತೇವೆ. ಅನೇಕ ಬಾರಿ ನಾವು 1 ಅಥವಾ 2 ಪ್ರಯತ್ನಗಳಲ್ಲಿ ವೈಫಲ್ಯವನ್ನು ಪಡೆದ ನಂತರ ಮತ್ತಷ್ಟು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೇವೆ. ಆದರೆ ಇನ್ನೂ ಕೆಲವು ಪ್ರಯತ್ನಗಳನ್ನು ಮಾಡುವ ಮೂಲಕ ಕೆಲಸವು ಪೂರ್ಣಗೊಳ್ಳಬಹುದಿತ್ತು ಅಥವಾ ಸಮಸ್ಯೆಗಳು ಪರಿಹರಿಸಲ್ಪಡಬಹುದಿತ್ತು. ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಆಗ ನಾವು ಪದೇ ಪದೇ ವಿಫಲರಾದರೂ ಯಶಸ್ಸನ್ನು ಸಾಧಿಸುವವರೆಗೆ ಪ್ರಯತ್ನಿಸುವುದನ್ನು ನಿಲ್ಲಿಸಬಾರದು. ಯಾರೂ ಬಲ್ಲರೂ ನಾವು ಮಾಡದೆ ಬಿಟ್ಟು ಬಿಡುವ ಪ್ರಯತ್ನವು ನಮ್ಮ ಕೊನೆಯ ಪ್ರಯತ್ನವಾಗಿರಬಹುದು ಮತ್ತು ಅದರಲ್ಲಿ ನಾವು ನಮ್ಮೊಳಗೆ ಯಶಸ್ಸನ್ನು ಪಡೆಯುತ್ತೇವೆ. ಸಣ್ಣ ಲೋಪದೋಷಗಳನ್ನು ಸರಿಪಡಿಸಿ, ಏಕೆಂದರೆ ಒಂದು ಸಣ್ಣ ರಂಧ್ರವೂ ಸಹ ಹಡಗನ್ನು ಮುಳುಗಿಸಲು ಕಾರಣವಾಗಬಹುದು. ಸಂತೋಷವಾಗಿರಿ ಎಂದು ಜನರು ಹೇಳುತ್ತಾರೆ, ಆದರೆ ಸಂತೋಷವಾಗಿರುವುದು ಒಂದು ತಂತ್ರ. ಕೇವಲ ಹಣದಿಂದ ಲಾಟರಿ ಗೆಲ್ಲುವುದಿಲ್ಲ. ಸರ್, ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಭೇಟಿಯಾಗುವುದು ಲಾಟರಿಗಿಂತ ಕಡಿಮೆಯಲ್ಲ. ಕೆಲವೊಮ್ಮೆ ಅವರು ತಮ್ಮವರನ್ನೇ ಅಂತಹ ಪ್ರದರ್ಶನವನ್ನು ಮಾಡುತ್ತಾರೆ. ಅವರು ತಮ್ಮವರು ಎಂದು ಕರೆಯಲು ಯೋಗ್ಯರಲ್ಲ. ನಿಮ್ಮ ಯೋಚನೆ ಹೊಸದಾಗಿದ್ದರೂ ಪರವಾಗಿಲ್ಲ, ಆದರೆ ಹಳೆಯ ಮೌಲ್ಯಗಳು ಉತ್ತಮವಾಗಿವೆ. ಜೀವನವು ಕಷ್ಟದ ಸಮಯದಲ್ಲಿ ನೃತ್ಯ ಮಾಡುತ್ತದೆ. ಆದ್ದರಿಂದ ಡ್ರಮ್ಮರ್ಗಳು ಕೇವಲ ಅವರಿಗೆ ತಿಳಿದಿರುವವರೇ ಆಗಿರುತ್ತಾರೆ. ಯಾವ ಕುದುರೆಯ ಸವಾರನು ಒಳ್ಳೆಯವನಾಗಿರುತ್ತಾನೆಯೋ ಆ ಕುದುರೆಯು ಮೊದಲು ಬರುತ್ತದೆ. ಅದೇ ರೀತಿ ಯಾವ ಕುಟುಂಬದಲ್ಲಿ ಮುಖ್ಯಸ್ಥನು ಬುದ್ಧಿವಂತನಾಗಿರುತ್ತಾನೆಯೋ ಆ ಕುಟುಂಬವು ಮಾತ್ರ ಪ್ರಗತಿ ಸಾಧಿಸುತ್ತದೆ. ಜೀವನದಲ್ಲಿ ನೀವು ಮೋಸ ಹೋದರೆ ದುಃಖಿಸಬೇಡಿ, ಆದರೆ ಒಬ್ಬ ಕಪಟಿ ವ್ಯಕ್ತಿಯಿಂದ ಮುಕ್ತಿ ಸಿಕ್ಕಿದ್ದಕ್ಕೆ ಕೃತಜ್ಞರಾಗಿರಿ. ಬದಲಾವಣೆಗೆ ಹೆದರಬೇಡಿ. ಏನಾದರೂ ಒಳ್ಳೆಯದು ಸಂಭವಿಸಬಹುದಾದರೆ ಆಗ ನೀವು ಅದಕ್ಕಿಂತ ಉತ್ತಮವಾದದ್ದನ್ನು ಸಹ ಸಾಧಿಸಬಹುದು. ನಿಮ್ಮನ್ನು ಬಯಸುವವರು ನಿಮ್ಮಿಂದ ಏನನ್ನೂ ಬಯಸುವುದಿಲ್ಲ. ಇದು ಅಖಂಡ ಸತ್ಯ. ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾಡುವವರು ಅದನ್ನು ಮಾಡಲಿ. ಇಂತಹ ಸಣ್ಣ ಕಾರ್ಯಗಳನ್ನು ಸಣ್ಣ ಜನರೇ ಮಾಡುತ್ತಾರೆ. ನಿಮ್ಮ ಪ್ರೀತಿಪಾತ್ರರಲ್ಲಿ ಕೆಲವರು ನಿಮ್ಮನ್ನು ಬಿಟ್ಟು ಹೋದರೆ ಆಗ ನೀವು ಅವರ ಅರ್ಥವನ್ನು ತಿಳಿದಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿಯು ಎಷ್ಟು ಸರಳ ಮತ್ತು ಶಾಂತನಾಗಿರುತ್ತಾನೆಯೋ ಅಷ್ಟೇ ಅವನು ಅಪಾಯಕಾರಿ. ಸಂಬಂಧಗಳು ಚಿಟ್ಟೆಗಳಂತೆ. ನೀವು ಅವುಗಳನ್ನು ಬಿಗಿಯಾಗಿ ಹಿಡಿದರೆ ಅವು ಸಾಯುತ್ತವೆ. ನೀವು ಅವುಗಳನ್ನು ಬಿಟ್ಟರೆ ಅವು ಹಾರಿ ಹೋಗುತ್ತವೆ.
ನೀವು ಅವುಗಳನ್ನು ಪ್ರೀತಿಯಿಂದ ಹಿಡಿದರೆ ಅವು ತಮ್ಮ ಬಣ್ಣಗಳನ್ನು ಬಿಡುತ್ತವೆ. ನಾವು ಏನು ಹೇಳಿದ್ದೇವೆಯೋ ಅದಕ್ಕೆ ಮಾತ್ರ ನಾವು ಜವಾಬ್ದಾರರಾಗಿರುತ್ತೇವೆ. ನೀವು ಏನು ಅರ್ಥ ಮಾಡಿಕೊಂಡಿದ್ದೀರೋ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ಸಂಬಂಧಗಳನ್ನು ನಿರ್ಮಿಸುವುದು ಒಂದು ಕಲೆ, ಆದರೆ ಸಂಬಂಧಗಳನ್ನು ನಿರ್ವಹಿಸುವುದು ಒಂದು ಅಭ್ಯಾಸ. ನಾವು ಜೀವನದಲ್ಲಿ ಎಷ್ಟು ಸರಿಯಾಗಿದ್ದೇವೆ ಮತ್ತು ಎಷ್ಟು ತಪ್ಪಾಗಿದ್ದೇವೆ ಎಂದು ಕೇವಲ ಇಬ್ಬರಿಗೆ ಮಾತ್ರ ತಿಳಿದಿದೆ. ಆ ಇಬ್ಬರೆಂದರೆ ನಾವು ಮತ್ತು ನಮ್ಮ ಮನಸ್ಸಾಕ್ಷಿ. ನಮ್ಮನ್ನು ಮತ್ತು ನಿಮ್ಮ ಮನಸ್ಸಾಕ್ಷಿಯನ್ನು ಗಳಿಸಿ ಅಥವಾ ಕಳೆದುಕೊಳ್ಳಿ, ಆದರೆ ನಿಮ್ಮ ಸ್ವಾರ್ಥಕ್ಕಾಗಿ ಯಾರನ್ನೂ ಬಳಸಬೇಡಿ. ತಮ್ಮ ಮಕ್ಕಳು ತಮಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುವ ಏಕೈಕ ವ್ಯಕ್ತಿಗಳು ಪೋಷಕರು ಮಾತ್ರ. ಈ ಸ್ವಾರ್ಥದ ಜಗತ್ತಿಗೆ ಯಾವುದೇ ಸಂಬಂಧಗಳು ಮುಖ್ಯವಲ್ಲ. ಮೋಸ ಮತ್ತು ನೋವನ್ನು ಅನುಭವಿಸಿದ ನಂತರವೂ ಯಾರು ತಪ್ಪಾದ ಮಾರ್ಗದಲ್ಲಿ ಹೋಗದೆ ಪ್ರಾಮಾಣಿಕತೆಯಿಂದ ತಮ್ಮ ಕೆಲಸವನ್ನು ಮಾಡುತ್ತಾರೋ ಅಂತಹ ವ್ಯಕ್ತಿಗಳು ನಮ್ಮ ಪ್ರೀತಿಪಾತ್ರರು. ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಯ ವಿಜಯವು ಕೊನೆಯಲ್ಲಿ ನಿಶ್ಚಿತ. ಅವರು ನಮ್ಮನ್ನು ಕೆಟ್ಟವರೆಂದು ಪರಿಗಣಿಸಲು ಅವರಿಗೆ ಹಕ್ಕಿದೆ. ಹೊಗಳಿಕೆಗೆ ಕರಗಬೇಡಿ, ಕೋಪದಿಂದ ಉರಿಯಬೇಡಿ, ಟೀಕೆಯಿಂದ ಕುದಿಯಬೇಡಿ ಮತ್ತು ಮಾತುಗಳಿಂದ ಜಾರಿ ಬೀಳಬೇಡಿ. ನಿಮ್ಮ ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಡಿ. ಯಾರು ನಿಮ್ಮನ್ನು ಇಲ್ಲಿಯವರೆಗೂ ಕರೆತಂದಿದ್ದಾರೋ ಅವರು ಖಂಡಿತವಾಗಿಯೂ ನಿಮ್ಮನ್ನು ಮುಂದೆ ಸಹ ಕರೆದೊಯ್ಯುತ್ತಾರೆ. ಯಾರನ್ನಾದರೂ ಮುಳುಗಿಸುವುದಕ್ಕಿಂತ ನದಿಯಾಗುವುದರ ಮೂಲಕ ಅವರನ್ನು ಉಳಿಸುವುದು ಉತ್ತಮ. ಪ್ರಶಂಸೆ ಮತ್ತು ಸಮಯವು ಸಹ ಅದ್ಭುತವಾದದ್ದು. ಯಾರಿಗಾದರೂ ಪ್ರಶಂಸೆ ನೀಡಲು ಸಮಯ ನೀಡುವುದಿಲ್ಲ, ಮತ್ತು ನೀವು ಯಾರಿಗಾದರೂ ಸಮಯ ನೀಡುತ್ತೀರೋ ಅವರು ನಿಮ್ಮನ್ನು ಪ್ರಶಂಸಿಸುವುದಿಲ್ಲ. ನಾವು ಏನನ್ನಾದರೂ ನೀಡಿದರೆ ಯಾರೂ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಮತ್ತು ನಾವು ಏನನ್ನಾದರೂ ಕಸಿದುಕೊಂಡರೆ ಯಾರೂ ಅದನ್ನು ಮರಳಿ ನೀಡಲು ಸಾಧ್ಯವಿಲ್ಲ. ನಾವು ಜೀವನವನ್ನು ಸುಡುವಂತೆ ಸುಟ್ಟಿದ್ದೇವೆ. ಈಗ ಹೊಗೆಯ ಮೇಲೆ, ಪ್ರದರ್ಶನ ಮತ್ತು ಬೂದಿಯ ಮೇಲೆ ಚರ್ಚೆ ಏಕೆ? ಒಳ್ಳೆಯ ಹೃದಯದ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಎಂದು ಜನರು ಹೇಗೆ ಹೇಳುತ್ತಾರೆ? ಆದರೆ ನಮ್ಮ ಅಭಿಪ್ರಾಯದಲ್ಲಿ ಒಳ್ಳೆಯ ಹೃದಯದ ವ್ಯಕ್ತಿಯು ಬಹುತೇಕ ಯಾವಾಗಲೂ ನೋವು ಅನುಭವಿಸುತ್ತಾನೆ, ಏಕೆಂದರೆ ಅವನು ಇತರರಿಂದ ಒಳ್ಳೆಯ ನಡವಳಿಕೆಯನ್ನು ನಿರೀಕ್ಷಿಸುತ್ತಾನೆ. ಕೆಲವರು ನನ್ನನ್ನು ತಮ್ಮವರು ಎಂದು ಕರೆಯುತ್ತಿದ್ದರು. ಸತ್ಯ ಹೇಳಬೇಕೆಂದರೆ ನಾನು ಕೇವಲ ಅಷ್ಟೇ ಮಾಡುತ್ತಿದ್ದೆ. ಸಂಬಂಧಗಳಿಗೆ ಸಮಯ ನೀಡುವುದು ಗಿಡಗಳಿಗೆ ಸಮಯಕ್ಕೆ ಸರಿಯಾಗಿ ನೀರುಣಿಸುವಷ್ಟು ಮುಖ್ಯ. ಯಾರೇನು ಹೇಳಿದರೂ ಪರವಾಗಿಲ್ಲ, ನಿಮ್ಮನ್ನು ಶಾಂತವಾಗಿ ಇರಿಸಿಕೊಳ್ಳಿ, ಏಕೆಂದರೆ ಗಾಳಿಯು ಎಷ್ಟೇ ಪ್ರಬಲವಾಗಿದ್ದರೂ ಅದು ಸಾಗರವನ್ನು ಒಣಗಿಸಲು ಸಾಧ್ಯವಿಲ್ಲ. ತನ್ನ ಸ್ವಂತಕ್ಕಿಂತ ಇತರರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ವ್ಯಕ್ತಿಯು ಮಾತ್ರ ಜಗತ್ತಿನಲ್ಲಿ ದುಃಖಿತನಾಗಿ ಉಳಿಯುತ್ತಾನೆ. ಬಾಗುವುದು ತುಂಬಾ ಒಳ್ಳೆಯದು, ಅದು ವಿನಯದ ಸಂಕೇತ. ಆದರೆ ಸ್ವಾಭಿಮಾನವನ್ನು ಕಳೆದುಕೊಂಡ ನಂತರ ಬಾಗುವುದು ತನ್ನನ್ನೇ ಕಳೆದುಕೊಳ್ಳುವ ಸಮಾನ. ಒಂದು ಗಾದೆ ಇದೆ, ನೀವು ಕಪ್ಪೆಯನ್ನು ಚಿನ್ನದ ಇಟ್ಟಿಗೆಯ ಮೇಲೆ ಕುಳಿಸಿದರೂ ಅದು ಚರಂಡಿಗೆ ಹಾರುತ್ತದೆ. ಅದೇ ರೀತಿ ಕೆಲವು ಜನರು ಸತ್ಯ ಮತ್ತು ಸುಳ್ಳುಗಾರನ ಮುಖಗಳನ್ನು ನಿರ್ಣಯಿಸಲು ಕಲಿಯಿರಿ ಎಂದು ಹೇಳುತ್ತಾರೆ, ಏಕೆಂದರೆ ಇಲ್ಲಿ ಜನರು ಸಹ ತುಂಬಾ ಸ್ಪಷ್ಟವಾಗಿ ಸುಳ್ಳು ಹೇಳುತ್ತಾರೆ. ವರ್ಷ ಬದಲಾಗುವುದನ್ನು ನೋಡುವವರು ನಾವು ವರ್ಷದುದ್ದಕ್ಕೂ ಜನರನ್ನು ಬದಲಾಯಿಸುವುದನ್ನು ನೋಡಿದ್ದೇವೆ. ಸಮಯ ಮತ್ತು ಪರಿಸ್ಥಿತಿಗಳು ಕೆಟ್ಟದಾಗಿದ್ದಾಗ ನಿಮ್ಮ ಸ್ವಂತ ಜನರು ಮತ್ತು ಅವರಿಂದ ಮಾಡಿದ ನಿರೀಕ್ಷೆಗಳು ಸಹ ಇಲ್ಲವಾಗುತ್ತವೆ. ಪ್ರತಿಯೊಬ್ಬರೂ ಮುರಿದು ಬಿದ್ದು ಅಳುತ್ತಾ ಹೋದರೆ ಆಗ ಬಾಯಾರಿಕೆಯೂ ನೀಗುವುದಿಲ್ಲ. ಸರ್, ಆಗ ಇದು ಜೀವನ, ಇದು ಹೀಗೆ ಹೇಗೆ ಕಳೆಯಲು ಸಾಧ್ಯ? ಪ್ರತಿಯೊಬ್ಬರೂ ಜಗತ್ತು ಸ್ವಾರ್ಥಿ ಎಂದು ಹೇಳುತ್ತಾರೆ, ಆದರೆ ನಾನು ಸ್ವಾರ್ಥಿ ಎಂದು ಯಾರೂ ಹೇಳುವುದಿಲ್ಲ. ಇದು ಬಹಳ ವಿಚಿತ್ರವಾದ ವರ್ಷವಾಗಿದೆ. ಇದು ಯಾರದ್ದೋ ಕನಸುಗಳನ್ನು ಕಸಿದುಕೊಂಡಿದೆ, ಯಾರದ್ದೋ ಸಮಯವನ್ನು ಕಸಿದುಕೊಂಡಿದೆ. ಶಕ್ತಿ, ಆಸ್ತಿ ಮತ್ತು ದೇಹವು ಬೆಂಬಲ ನೀಡಬಹುದು ಅಥವಾ ನೀಡದಿರಬಹುದು, ಆದರೆ ಸ್ವಭಾವ, ತಿಳುವಳಿಕೆ ಮತ್ತು ನಿಜವಾದ ಸಂಬಂಧಗಳು ಯಾವಾಗಲೂ ನಿಮ್ಮನ್ನು ಬೆಂಬಲಿಸುತ್ತವೆ. ಅಹಂಕಾರ ಮತ್ತು ಗರ್ವ ಎರಡೂ ಜೀವನದ ದೊಡ್ಡ ಶತ್ರುಗಳು, ಏಕೆಂದರೆ ಅವು ನಿಮಗೆ ಯಾರೊಬ್ಬರಿಗೆ ಸೇರಲು ಬಿಡುವುದಿಲ್ಲ ಮತ್ತು ಯಾರೂ ನಿಮ್ಮವರಾಗಲು ಬಯಸುವುದಿಲ್ಲ. ಕೇವಲ ಹಣವು ಜೀವನ ಶೈಲಿಯನ್ನು ಬದಲಾಯಿಸಬಲ್ಲದು, ಮನಸ್ಸು ನಿರ್ಧರಿಸಲ್ಪಡುತ್ತದೆ, ಅದೃಷ್ಟವಲ್ಲ. ಶಾಂತಿಯು ಜಗತ್ತಿನಲ್ಲಿ ಅತ್ಯಂತ ದುಬಾರಿ ವಿಷಯ. ಒಂದು ಸುಳ್ಳು ನಿಮ್ಮಿಂದ 1000 ಸುಳ್ಳುಗಳನ್ನು ತರಬಹುದು. ನೀವು ಸತ್ಯವನ್ನು ಮಾತನಾಡಿ, ಏಕೆಂದರೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅನೇಕ ಸುಂದರ ಜನರು ಜೀವನದಲ್ಲಿ ಬರುತ್ತಾರೆ, ಆದರೆ ಜೀವನವನ್ನು ಸುಂದರಗೊಳಿಸುವವರು ಬಹಳ ಕಡಿಮೆ ಬರುತ್ತಾರೆ. ಕೇವಲ ಬಟ್ಟೆಗಳಲ್ಲ, ಆದರೆ ಆಲೋಚನೆಯೂ ಸಹ ಬ್ರ್ಯಾಂಡೆಡ್ ಆಗಿರಬೇಕು. ನಿಮ್ಮನ್ನೇ ಪ್ರಶಂಸಿಸಿ, ಏಕೆಂದರೆ ಎಲ್ಲಾ ಸಂಬಂಧಿಕರು ಕೆಟ್ಟದ್ದನ್ನು ಮಾಡಲು ಇರುತ್ತಾರೆ. ಲೇಖನವು ಸ್ವಲ್ಪ ಸಮಯದವರೆಗೆ ವಿರಾಮ ತೆಗೆದುಕೊಂಡರೆ ಮಾತ್ರ ಅದು ಸ್ಪಷ್ಟವಾಗಿ ಮತ್ತು ಉತ್ತಮವಾಗಿ ಬರೆಯಲು ಸಾಧ್ಯವಾಗುತ್ತದೆ. ಇದು ಮಾನವನ ಜೀವನದ ಸ್ಥಿತಿ ಎಂದು ನಾವು ಕೇಳಿದ್ದೇವೆ. ನೋವನ್ನು ಪ್ರೀತಿಪಾತ್ರರು ಅನುಭವಿಸುತ್ತಾರೆ, ಆದರೆ ಪ್ರೀತಿಪಾತ್ರರು ನೋವನ್ನು ನೀಡಿದಾಗ ಇಡೀ ಜೀವನದವರೆಗೆ ಹಾರೈಕೆಗಳು ಸಹ ಇರುತ್ತದೆ ಎಂದು ಯಾರು ಅರಿತುಕೊಳ್ಳುತ್ತಾರೆ? ಸಮಸ್ಯೆಗಳು ಎಂದಿಗೂ ಪರಿಹರಿಸಲ್ಪಡುವುದಿಲ್ಲ, ಆದರೂ ನಾವು ವರ್ಷಗಳಿಂದ ಬದುಕುತ್ತಿದ್ದೇವೆ. ಇಂದು ಇರುವ ಕಷ್ಟಗಳು ನಾಳೆ ಇರಬಾರದು ಎಂಬ ಬಯಕೆಯೊಂದಿಗೆ. ಪದಗಳು ಮತ್ತು ವ್ಯಕ್ತಿತ್ವವು ಒಂದೇ ಆಗಿರುತ್ತದೆ, ಕೇವಲ ಅರ್ಥ ಮಾತ್ರ ಬದಲಾಗುತ್ತದೆ. ಯಾರು ನಮ್ಮನ್ನು ಪ್ರೀತಿಸುತ್ತಾರೋ ಅವರಿಗೆ ನಾವು ಯಾವಾಗಲೂ ಸರಿಯಾಗಿರುತ್ತೇವೆ, ಮತ್ತು ಯಾರು ನಟಿಸುತ್ತಾರೋ ಅವರಿಗೆ ನಾವು ಯಾವಾಗಲೂ ತಪ್ಪಾಗಿರುತ್ತೇವೆ. ಜೀವನ ಸಿಗುವುದು ಅದೃಷ್ಟದ ವಿಷಯ, ಸಾವು ಸಮಯದ ವಿಷಯ.
ಆದರೆ ಅಂತಿಮ ಮರಣದ ನಂತರವೂ ಜನರ ಹೃದಯಗಳಲ್ಲಿ ಜೀವಂತವಾಗಿರುವುದು ನಿಮ್ಮ ಕಾರ್ಯಗಳ ವಿಷಯ. ಇತರರ ನೆರಳಿನಲ್ಲಿ ನಿಲ್ಲುವ ಮೂಲಕ ನೀವು ನಿಮ್ಮ ನೆರಳನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ನೆರಳನ್ನು ಸೃಷ್ಟಿಸಲು ನೀವು ಸ್ವತಃ ಬಿಸಿಲಿನಲ್ಲಿ ನಿಲ್ಲಬೇಕು. ಅಗತ್ಯವಿಲ್ಲದ ವಿಷಯಗಳಿಗಾಗಿ ನೀವು ಚಡಪಡಿಸುತ್ತಿದ್ದೀರಿ. ನೀವು ಅವುಗಳ ನಂತರ ಇದ್ದೀರಿ. ಜೀವನವು ಕೊಳಲಿನಂತೆ, ಅದರಲ್ಲಿ ಅಡೆತಡೆಗಳ ರೂಪದಲ್ಲಿ ಎಷ್ಟೇ ರಂಧ್ರಗಳಿರಲಿ. ಯಾರು ಕೊಳಲು ನುಡಿಸಲು ತಿಳಿದಿರುತ್ತಾರೋ ಅವರಿಗೆ ಜೀವನವನ್ನು ಬದುಕಲು ತಿಳಿದಿರುತ್ತದೆ. ಒಮ್ಮೆ ವಿಶ್ವಾಸ ಮುರಿದರೆ ಸಂಬಂಧಗಳಲ್ಲಿ ಮಾತುಕತೆ ಇರುತ್ತದೆ, ಆದರೆ ಆ ಸಂಬಂಧ ಇರುವುದಿಲ್ಲ. ನಾವು ಸುಳ್ಳು ಹೇಳುವ ಮೂಲಕ ನದಿಯನ್ನು ಸಹ ದಾಟುತ್ತೇವೆ, ಆದರೆ ಸತ್ಯ ಹೇಳುವ ನಮ್ಮ ಅಭ್ಯಾಸವು ನಮ್ಮನ್ನು ಮುಳುಗಿಸಿದೆ. ನಾವು ಆಕಾಶಕ್ಕೆ ಕೆಸರನ್ನು ಎಸೆದಾಗ ನಮ್ಮ ಬಾಯಿಗೆ ಹೇಗೆ ಅಂಟಿಕೊಳ್ಳುತ್ತದೆಯೋ ಅದೇ ರೀತಿ ಮೂರ್ಖ ಜನರು ಒಳ್ಳೆಯ ಜನರಿಗೆ ಕೆಟ್ಟದ್ದನ್ನು ಮಾಡಲು ಪ್ರಯತ್ನಿಸಿದಾಗ ಅವರಿಗೆ ಸ್ವಂತ ಕೆಟ್ಟ ವಿಷಯಗಳು ಸಂಭವಿಸುತ್ತವೆ. ಗಾಜಿನಂತೆ ಶುದ್ಧವಾಗಿರುವ ಹೃದಯಗಳು ಯಾವಾಗಲೂ ಮುರಿಯುತ್ತವೆ. ಭಾವನಾತ್ಮಕ ಜನರಿಗೆ ಹೇಳುವುದೇನೆಂದರೆ, ಪ್ರೀತಿಯ ಸಂಬಂಧಗಳು ರೂಪುಗೊಳ್ಳುತ್ತವೆ. ಮರಗಳು ಮತ್ತು ನೀರು ಒಟ್ಟಿಗೆ ಇರುವಲ್ಲಿ ಜೀವನದಲ್ಲಿ ತಾನಾಗಿಯೇ ಹಸಿರು ಬರುತ್ತದೆ. ಅದೇ ರೀತಿ ಮನಸ್ಸಿನ ಸರಳತೆ ಮತ್ತು ಕುಟುಂಬ ಮೌಲ್ಯಗಳು ಇರುವಲ್ಲಿ ಜೀವನದಲ್ಲಿ ಹಸಿರು ಇರುತ್ತದೆ. ಯಾರನ್ನಾದರೂ ತಪ್ಪು ತಿಳಿದುಕೊಳ್ಳುವ ಮೊದಲು ಅವರ ಪರಿಸ್ಥಿತಿಯನ್ನು ಒಮ್ಮೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾರು ತಮ್ಮನ್ನು ಬದಲಾಯಿಸಿಕೊಳ್ಳಲು ಬಯಸುತ್ತಾರೆ? ಕೆಲವರು ಇತರರನ್ನು ದ್ವೇಷಿಸುತ್ತಾರೆ. ಪ್ರೀತಿ ಬದಲಾಗುತ್ತದೆ. ಹಣ್ಣಾದ ಹಣ್ಣು 3 ಗುರುತುಗಳನ್ನು ಹೊಂದಿರುತ್ತದೆ. ಮೊದಲನೆಯದಾಗಿ ಅದು ಮೃದುವಾಗಿರುತ್ತದೆ, ಎರಡನೆಯದಾಗಿ ಅದು ಸಿಹಿಯಾಗಿರುತ್ತದೆ ಮತ್ತು ಮೂರನೆಯದಾಗಿ ಅದರ ಬಣ್ಣ ಬದಲಾಗುತ್ತದೆ. ಅದೇ ರೀತಿ ಒಬ್ಬ ಉತ್ತಮ ಮತ್ತು ಪ್ರಬುದ್ಧ ವ್ಯಕ್ತಿಯು 3 ಗುರುತುಗಳನ್ನು ಹೊಂದಿರುತ್ತಾನೆ. ಮೊದಲನೆಯದಾಗಿ ಅವನಲ್ಲಿ ವಿನಯ ಇರುತ್ತದೆ, ಎರಡನೆಯದಾಗಿ ಅವನ ಮಾತಿನಲ್ಲಿ ಸಿಹಿಯಾದ ಮಾಧುರ್ಯ ಇರುತ್ತದೆ ಮತ್ತು ಮೂರನೆಯದಾಗಿ ಅವನ ಮುಖದ ಮೇಲೆ ವಿಶ್ವಾಸದ ಬಣ್ಣ ಇರುತ್ತದೆ. ಅತ್ಯಂತ ದೊಡ್ಡ ದಾನಿಯು ಕಂಜೂಸನು, ಯಾರು ತನ್ನ ಎಲ್ಲಾ ಸಂಪತ್ತನ್ನು ಇತರರಿಗಾಗಿ ಬಿಟ್ಟು ಹೋಗುತ್ತಾನೆಯೋ. ಗರ್ವ ಪಡಬೇಡಿ. ಸಿಂಹಾಸನದಿಂದ ನೆಲಕ್ಕೆ ಬರಲು ಸಮಯ ತೆಗೆದುಕೊಳ್ಳುವುದಿಲ್ಲ. ಕೆಲವು ಸಂಬಂಧಗಳು ಅಪೂರ್ಣವಾಗಿಯೇ ವಿಧಿಯಲ್ಲಿ ಬರೆಯಲ್ಪಟ್ಟಿವೆ. ಅವು ಅಸ್ತಿತ್ವದಲ್ಲಿವೆ, ಆದರೆ ಅವುಗಳ ನೆನಪುಗಳು ತುಂಬಾ ಸುಂದರವಾಗಿವೆ. ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೋ ನೀವು ಅವರನ್ನು ಗುರುತಿಸಲು ನಿರಾಕರಿಸಿ. ಉಲ್ಲೇಖದಿಂದಲ್ಲ, ಆದರೆ ಚಿಂತೆಯಿಂದ ಈ ಜಗತ್ತಿನಲ್ಲಿ ಏನಾಗುತ್ತದೆ ಎಂದು ತೋರಿಸುತ್ತದೆ. ನೀವು ನಿಮ್ಮ ಜೀವನವನ್ನು ಏಕಾಂಗಿಯಾಗಿ ಗಳಿಸುತ್ತೀರಿ ಮತ್ತು ಇಡೀ ಕುಟುಂಬವು ತಿನ್ನುತ್ತದೆ. ಆದ್ದರಿಂದ ಹೆಮ್ಮೆ ಪಡಬೇಡಿ. ಈ ಒಳ್ಳೆಯ ಕೆಲಸಕ್ಕಾಗಿ ಭಗವಂತನು ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ ಎಂದು ಮೇಲಿರುವ ಭಗವಂತನಿಗೆ ಧನ್ಯವಾದ ಹೇಳಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಕೇವಲ ಆಗ ಮಾತ್ರ ಹೊರಹೊಮ್ಮುತ್ತದೆ ಯಾವಾಗ ಅವನು ತನ್ನವರಿಂದ ಮುಗ್ಗರಿಸುತ್ತಾನೆಯೋ. ಇದು ಕಹಿಯಾಗಿದೆ, ಆದರೆ ಇದು ಸತ್ಯ. ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಇನ್ನೂ ಬಹಳ ದೂರ ಹೋಗಬೇಕಾಗಿದೆ. ಇದನ್ನು ಮಾಡಲು ನಿಮ್ಮ ಶಕ್ತಿಯಲ್ಲಿಲ್ಲ ಎಂದು ಹೇಳಿದವರಿಗೆ ಅದನ್ನು ತೋರಿಸಿ. ನೀವು ಸಂಬಂಧಗಳನ್ನು ಗೌರವಿಸಲು ಬಯಸಿದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಮಾಡಿ. ಇಲ್ಲದಿದ್ದರೆ ಒಣಗಿದ ಮರಕ್ಕೆ ನೀರುಣಿಸುವ ಮೂಲಕ ನಂತರ ಹಸಿರನ್ನು ನಿರೀಕ್ಷಿಸುವುದು ನಿಷ್ಪ್ರಯೋಜಕ. ನಾವು ಒಪ್ಪುತ್ತೇವೆ, ಯಾರ ಮೇಲೆಯೂ ಹೆಚ್ಚು ಕೋಪಗೊಳ್ಳಬಾರದು. ಆದರೆ ಇನ್ನೊಬ್ಬ ವ್ಯಕ್ತಿಗೆ ನಮ್ಮ ಅಗತ್ಯವಿಲ್ಲದಿದ್ದಾಗ ಬಲವಂತದಿಂದ ಸಂಬಂಧವನ್ನು ಇಟ್ಟುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಮಸ್ಯೆಗಳಿವೆ, ಆದರೆ ಒಬ್ಬ ವ್ಯಕ್ತಿಯು ಕೇವಲ ತನ್ನದೇ ಆದ ಸಮಸ್ಯೆಗಳನ್ನು ಅತಿ ದೊಡ್ಡ ಮತ್ತು ದೊಡ್ಡದು ಎಂದು ಪರಿಗಣಿಸುತ್ತಾನೆ. ಕೇವಲ ವಂಚಿಸುವುದು ಮೋಸವಲ್ಲ, ಆದರೆ ಯಾರೊಂದಿಗಾದರೂ ನಿಕಟವಾಗಿರುವಂತೆ ನಟಿಸುವುದು ಇನ್ನೂ ದೊಡ್ಡ ದ್ರೋಹ. ನಿಮಗೆ ಕೆಟ್ಟದ್ದನ್ನು ಮಾಡುವವರು ಅದನ್ನು ಮಾಡಲಿ. ಅಂತಹ ಸಣ್ಣ ಕಾರ್ಯಗಳನ್ನು ಸಣ್ಣ ಜನರೇ ಮಾಡುತ್ತಾರೆ. ನನ್ನ ತಪ್ಪುಗಳನ್ನು ಬೇರೆಯವರಿಗೆ ಅಲ್ಲ, ನಮಗೆ ಹೇಳಿ, ಏಕೆಂದರೆ ಅವುಗಳನ್ನು ಸರಿಪಡಿಸುವುದು ನಮ್ಮದು, ಇತರರದ್ದಲ್ಲ. ಮುರಿದು ಹೋದ ವಸ್ತುಗಳು ಯಾವಾಗಲೂ ನೋವುಂಟು ಮಾಡುತ್ತವೆ. ಹೃದಯ, ನಿದ್ರೆ, ವಿಶ್ವಾಸ ಮತ್ತು ಅತ್ಯುನ್ನತ ಭರವಸೆಯಂತೆ ಕೆಲವು ವಿಷಯಗಳು ಮುಳ್ಳುಗಳಿಗಿಂತ ವೇಗವಾಗಿ ಮರೆಯಾಗುತ್ತವೆ. ಮುಳ್ಳಿನಿಂದ ಆದ ಗಾಯವು ಕೆಲವು ದಿನಗಳಲ್ಲಿ ವಾಸಿಯಾಗುತ್ತದೆ, ಆದರೆ ಹೃದಯದಲ್ಲಿರುವುದನ್ನು ಇಡೀ ಜೀವನ ನೆನಪಿಸಿಕೊಳ್ಳಲಾಗುತ್ತದೆ. ಕೇವಲ ಆಲೋಚನೆಯಿಂದ ವ್ಯತ್ಯಾಸವಾಗುತ್ತದೆ. ಇಲ್ಲದಿದ್ದರೆ ಸಮಸ್ಯೆಯು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಆದರೆ ನಿಮ್ಮನ್ನು ಬಲಪಡಿಸುತ್ತದೆ. ಎಲ್ಲವೂ ನಮ್ಮ ಮೇಲೆ ಅವಲಂಬಿತವಾಗಿದೆ ಎಂದು ಪ್ರಾರ್ಥಿಸಿ ಮತ್ತು ಎಲ್ಲವೂ ನಿಮ್ಮ ಮೇಲೆ ಅವಲಂಬಿತವಾಗಿದೆ ಎಂದು ಪ್ರಯತ್ನಿಸಿ. ನೀವು ಏಕಾಂಗಿಯಾಗಿದ್ದರೆ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ಮತ್ತು ನೀವು ಎಲ್ಲರೊಂದಿಗೆ ಇದ್ದಾಗ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ. ಸಂಬಂಧಗಳಲ್ಲಿ ಒಂದೇ ಸಲಹೆ ಏನೆಂದರೆ, ಅದು ಭಾವನೆಗಳಿಂದ ಬಂದರೆ ಅದನ್ನು ಮುರಿಯಲು ಕಷ್ಟ ಮತ್ತು ಅದು ಸ್ವಾರ್ಥದಿಂದ ಬಂದರೆ ಅದನ್ನು ಉಳಿಸಲು ಕಷ್ಟ. ಕೋಪದಲ್ಲಿ ಎಂದಿಗೂ ತಪ್ಪು ಮಾತನಾಡಬೇಡಿ. ಮನಸ್ಥಿತಿ ಸುಧಾರಿಸುತ್ತದೆ, ಆದರೆ ಆಡಿದ ಮಾತುಗಳು ಮರಳಿ ಬರುವುದಿಲ್ಲ. ಪರಿಸ್ಥಿತಿಗಳು ನಿಮ್ಮನ್ನು ಎಷ್ಟು ಮುರಿಯುತ್ತವೆಯೋ ಅಷ್ಟೇ ಪರಿಸ್ಥಿತಿಗಳು ನಿಮ್ಮನ್ನು ಬಲಪಡಿಸುತ್ತವೆ. ಜೀವನದಲ್ಲಿ ಹೆಚ್ಚು ಸಂಬಂಧಗಳು ಇರಬೇಕಾಗಿಲ್ಲ, ಆದರೆ ಇರುವ ಯಾವುದೇ ಸಂಬಂಧಗಳಲ್ಲಿ ಜೀವನ ಇರುವುದು ಮುಖ್ಯ. ಜೀವನದ ಪ್ರತಿ ಬೆಳಿಗ್ಗೆ ಕೆಲವು ಷರತ್ತುಗಳನ್ನು ತರುತ್ತದೆ ಮತ್ತು ಜೀವನದ ಪ್ರತಿ ಸಂಜೆಯೂ ಇನ್ನೊಂದನ್ನು ತರುತ್ತದೆ. ತಪ್ಪುಗಳು ಅನುಭವದಿಂದ ದೂರ ಹೋಗುತ್ತವೆ, ಆದರೆ ಸಂಬಂಧಗಳು ಒಂದು ಸಂಪೂರ್ಣ ಪುಸ್ತಕ. ಅಗತ್ಯವಿದ್ದಾಗ ತಪ್ಪಿನ ಒಂದು ಪುಟವನ್ನು ಹರಿದು ಹಾಕಿ, ಆದರೆ ಒಂದು ಪುಟಕ್ಕಾಗಿ ಇಡೀ ಪುಸ್ತಕವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಕಿರಣವು ಸೂರ್ಯನದ್ದಾಗಿರಲಿ ಅಥವಾ ಭರವಸೆಯದ್ದಾಗಿರಲಿ,
ಅದು ಜೀವನದ ಎಲ್ಲಾ ಕತ್ತಲೆಯನ್ನು ಅಳಿಸಿಹಾಕುತ್ತದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸಾಮರ್ಥ್ಯವಲ್ಲ. ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಸರಿಯೆಂದು ಸಾಬೀತುಪಡಿಸುವುದು ಸಾಮರ್ಥ್ಯ. ಕುದಿಯುವ ನೀರಿನಲ್ಲಿ ನೆರಳು ಎಂದಿಗೂ ಗೋಚರಿಸುವುದಿಲ್ಲ. ಅದೇ ರೀತಿ ತೊಂದರೆಗೊಳಗಾದ ಮನಸ್ಸಿನಲ್ಲಿ ಯಾವುದೇ ಪರಿಹಾರವೂ ಗೋಚರಿಸುವುದಿಲ್ಲ. ಶಾಂತಿಯಿಂದ ಪ್ರಯತ್ನಿಸಿದ ನಂತರವೇ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣುತ್ತೀರಿ. ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಯೂ ಎಲ್ಲಾ ಗುಣಗಳಲ್ಲಿ ಪರಿಪೂರ್ಣನಾಗಿರುವುದಿಲ್ಲ. ಆದ್ದರಿಂದ ಕೆಲವು ನ್ಯೂನತೆಗಳನ್ನು ನಿರ್ಲಕ್ಷಿಸಿ ಮತ್ತು ಸಂಬಂಧಗಳನ್ನು ನಿರ್ವಹಿಸಿ. ಸಂಬಂಧಗಳನ್ನು ಹಣದಂತೆ ಗೌರವಿಸಬೇಕು, ಏಕೆಂದರೆ ಎರಡನ್ನೂ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಸಮಯದೊಂದಿಗೆ ಚಲಿಸುವುದು ಅಗತ್ಯವಿಲ್ಲ, ಸತ್ಯದೊಂದಿಗೆ ನಡೆಯಿರಿ. ಒಂದು ದಿನ ಸಮಯವು ನಿಮ್ಮೊಂದಿಗೆ ಚಲಿಸುತ್ತದೆ. ತಮ್ಮ ಭಾವನೆಗಳನ್ನು ಮರೆಮಾಚುವ ಜನರು ಹೆಚ್ಚು ಕಾಳಜಿ ವಹಿಸುತ್ತಾರೆ. ಓದಿ, ಬರೆಯಿರಿ, ಹೋರಾಡಿ, ನಗಿರಿ, ಅಳುವುದು ಮಾಡಿ, ಏನೇ ಮಾಡಿ. ಆದರೆ ನಿಮ್ಮಲ್ಲಿ ಯಾವುದೇ ಕನಸು ಇದೆಯೋ ಅದನ್ನು ಹಿಂದೆ ಯಾವುದೇ ಬೆಲೆ ತೆತ್ತಾದರೂ ಪೂರೈಸಿ. ಈ ದಿನಗಳಲ್ಲಿ ನೀವು ಒಳಗಿನಿಂದ ಮುರಿದು ಹೋಗಿದ್ದೀರಿ ಎಂದು ಯಾರಿಗೂ ಅನಿಸಲು ಬಿಡಬೇಡಿ, ಏಕೆಂದರೆ ಜನರು ಮುರಿದು ಹೋದ ಮನೆಯ ಇಟ್ಟಿಗೆಗಳನ್ನು ಸಹ ಒಯ್ಯುತ್ತಾರೆ. ವಾಸ್ತವದಲ್ಲಿ ಜೀವನದ ತಂತ್ರವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಪ್ರಯಾಣದಲ್ಲಿ ಧೂಳನ್ನು ಗುಲಾಲ್ ಎಂದು ಪರಿಗಣಿಸುತ್ತಾರೆ. ಸ್ನೇಹಿತರೆ, ಎಂದಿಗೂ ನಿರಾಶರಾಗಬೇಡಿ. ಜೀವನವು ಇದ್ದಕ್ಕಿದ್ದಂತೆ ಒಳ್ಳೆಯ ತಿರುವು ಪಡೆಯಬಹುದು. ಯಾರನ್ನೂ ಕುರುಡಾಗಿ ನಂಬಬೇಡಿ, ಏಕೆಂದರೆ ಈ ಜಗತ್ತು ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಉತ್ತಮವಾಗಿಲ್ಲ. ಒಳ್ಳೆಯ ಹಾರೈಕೆಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ, ಮತ್ತು ಕೆಟ್ಟ ಹಾರೈಕೆಗಳು ಸಹ ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ನೀವು ಏನನ್ನು ನೀಡುತ್ತೀರೋ ಅದು ಮರಳಿ ಬರುತ್ತದೆ. ಅದು ಗೌರವವಾಗಲಿ ಅಥವಾ ದ್ರೋಹವಾಗಲಿ, ಎಲ್ಲವೂ ಕ್ರಮೇಣ ಕೊನೆಗೊಳ್ಳುತ್ತದೆ. ನೀವು ಅದನ್ನು ಇದ್ದಕ್ಕಿದ್ದಂತೆ ಅರಿತುಕೊಳ್ಳುತ್ತೀರಿ. ಮೌನವಾಗಿ ಉಳಿಯುವುದು ಒಂದು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಯೋಚಿಸಿ ಮಾತನಾಡುವುದು ಒಂದು ಕಲೆ. ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುವ ವ್ಯಕ್ತಿಯ ಮಾತುಗಳು ಕಠಿಣವಾಗಿರಬಹುದು, ಆದರೆ ಅಂತಹ ವ್ಯಕ್ತಿಯು ಎಂದಿಗೂ ಯಾರನ್ನೂ ಮೋಸ ಮಾಡುವುದಿಲ್ಲ. ಪೊರಕೆಯಲ್ಲಿ ಬಂಧವಿರುವವರೆಗೆ ಅದು ಕಸವನ್ನು ಸ್ವಚ್ಛಗೊಳಿಸುತ್ತದೆ. ಒಮ್ಮೆ ಬಂಧ ಬಿಡುಗಡೆಯಾದರೆ ಪೊರಕೆ ತಾನೇ ಕಸವಾಗುತ್ತದೆ. ಆದ್ದರಿಂದ ಯಾವಾಗಲೂ ನಿಮ್ಮವರೊಂದಿಗೆ ಅಂಟಿಕೊಂಡಿರಿ, ಏಕೆಂದರೆ ವೈವಿಧ್ಯತೆಯಲ್ಲಿ ಏಕತೆ ಇದೆ. ಗುರಿಯತ್ತ ಅರ್ಧದಾರಿಯವರೆಗೆ ಹೋಗಿ, ಗುರಿಯತ್ತ ಅರ್ಧದಾರಿಯವರೆಗೆ ಹೋಗಿ, ಆದರೆ ಎಂದಿಗೂ ಹಿಂತಿರುಗಬೇಡಿ, ಏಕೆಂದರೆ ಹಿಂತಿರುಗುವಾಗಲೂ ಸಹ ನೀವು ಅರ್ಧದಷ್ಟು ದಾರಿಯನ್ನು ದಾಟಬೇಕಾಗುತ್ತದೆ. ಸಂತೋಷದಲ್ಲಿ ನಿಮಗೆ ಬೆಂಬಲ ನೀಡುವವರು ಸಂಬಂಧಗಳು, ಆದರೆ ದುಃಖದಲ್ಲಿ ನಿಮಗೆ ಬೆಂಬಲ ನೀಡುವವರು ದೇವತೆಗಳು. ನಿಮ್ಮ ಕೆಲಸ ಮತ್ತು ನಮ್ಮನ್ನು ಮಾತ್ರ ಪ್ರೀತಿಸಿ, ಏಕೆಂದರೆ ಇಬ್ಬರು ಎಂದಿಗೂ ಮೋಸ ಮಾಡುವುದಿಲ್ಲ. ಸಂಬಂಧಗಳನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬೇಡಿ, ಏಕೆಂದರೆ ಒಳ್ಳೆಯ ಜನರು ಜೀವನದಲ್ಲಿ ಮತ್ತೆ ಮತ್ತೆ ಬರುವುದಿಲ್ಲ. ದುರ್ಬಲ ವ್ಯಕ್ತಿಯೊಂದಿಗೆ ವೈರತ್ವವು ಹೆಚ್ಚು ಅಪಾಯಕಾರಿ, ಏಕೆಂದರೆ ಅವನು ನಾವು ಊಹಿಸಲು ಸಾಧ್ಯವಾಗದ ಸಮಯದಲ್ಲಿ ಆಕ್ರಮಣ ಮಾಡುತ್ತಾನೆ. ಜೀವನವು ಹೊಸ ಸಂಬಂಧಗಳ ಧ್ವನಿಯೊಂದಿಗೆ ಹಳೆಯ ಸಂಬಂಧಗಳನ್ನು ಹೆಚ್ಚಾಗಿ ಮುರಿಯುತ್ತದೆ. ಸ್ನೇಹಿತರೆ, ನಿಮ್ಮನ್ನೇ ಪ್ರಶಂಸಿಸಿ, ಏಕೆಂದರೆ ಇಡೀ ಜಗತ್ತು ಕೆಟ್ಟದ್ದನ್ನು ಮಾಡಲು ಅಸ್ತಿತ್ವದಲ್ಲಿದೆ. ಕೋಪವು ಅಂತಹ ಆಮ್ಲವಾಗಿದೆ. ಅದನ್ನು ಸುರಿಯುವ ವಸ್ತುವಿಗಿಂತ ಅದನ್ನು ಇರಿಸಿದ ಪಾತ್ರೆಗೆ ಹೆಚ್ಚು ಹಾನಿ ಮಾಡುತ್ತದೆ. ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟವಲ್ಲ. ಕೆಲವೊಮ್ಮೆ ನೀವು ಇತರರನ್ನು ಅಳೆಯುವ ಅಳತೆಗೋಲಿನ ಮೇಲೆ ನೀವೇ ಕುಳಿತು ನೋಡಿ, ಆಗ ಅದು ಎಲ್ಲಿ ಬೇಕೋ ಅಲ್ಲಿ ಸುಡುತ್ತದೆ. ಬಲೆಗಳಲ್ಲಿನ ದೀಪಗಳಿಗೆ ಯಾವುದೇ ಅರ್ಥವಿಲ್ಲ. ಯಾರನ್ನಾದರೂ ಸೋಲಿಸುವುದು ತುಂಬಾ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲುವಂತೆ ಮಾಡುವುದು ತುಂಬಾ ಕಷ್ಟ. ಜವಾಬ್ದಾರಿಗಳು ಸಮಯಕ್ಕಿಂತ ಮುಂಚೆಯೇ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತವೆ. ಸಮಯವು ನಾವು ಹೆಚ್ಚು ಬಯಸುವ ವಿಷಯ, ಮತ್ತು ಅದನ್ನು ನಾವು ತಪ್ಪು ರೀತಿಯಲ್ಲಿ ವ್ಯರ್ಥ ಮಾಡುತ್ತೇವೆ. ತ್ಯಾಗವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಒಂದು ಉಸಿರನ್ನು ತೆಗೆದುಕೊಳ್ಳಲು ಸಹ ಮೊದಲ ಉಸಿರನ್ನು ಹೊರಹಾಕಬೇಕು. ಶರತ್ಕಾಲದಲ್ಲಿ ಕೇವಲ ಎಲೆಗಳು ಮಾತ್ರ ಬೀಳುತ್ತವೆ, ಕಣ್ಣುಗಳಲ್ಲಿ ಬೀಳುವ ಕಾಲವಿಲ್ಲ. ಯಾರಾದರೂ ಯಾರೊಂದಿಗಾದರೂ ಸಂಬಂಧವನ್ನು ಕೊನೆಗೊಳಿಸಬೇಕಾದಾಗ ಆಗ ಅವರು ಮೊದಲನೆಯದಾಗಿ ತಮ್ಮ ನಾಲಿಗೆಯ ಮಾಧುರ್ಯವನ್ನು ಕೊನೆಗೊಳಿಸುತ್ತಾರೆ. ಕಣ್ಣುಗಳಲ್ಲಿ ಬಹಳಷ್ಟು ನಿದ್ರೆ ಇದೆ, ಆದರೆ ನಿದ್ರೆ ಇಲ್ಲ. ಇದು ಏನನ್ನಾದರೂ ಮಾಡಲು ಸಮಯ. ನಮ್ಮ ಸ್ನೇಹಿತ, ಅದನ್ನು ಕಳೆದುಕೊಳ್ಳಬೇಡಿ. ಏನು ಸಾಧಿಸಲಾಗಿದೆಯೋ ಅದು ಸಾಕು. ಈ ಮಾತುಗಳಲ್ಲಿ ಸಂತೋಷವಿದೆ. ಈ ಮಾತುಗಳಲ್ಲಿ ಅಪಾರ ಸಂತೋಷವಿದೆ. ಜೀವನದಲ್ಲಿ ಬಿರುಗಾಳಿಗಳು ಸಹ ಬರುವುದು ಅಗತ್ಯ. ಆಗ ಮಾತ್ರ ನಿಮಗೆ ತಿಳಿಯುತ್ತದೆ ಯಾರು ಕೈಬಿಟ್ಟು ಓಡಿ ಹೋಗುತ್ತಾರೆ ಮತ್ತು ಯಾರು ಕೈ ಹಿಡಿದುಕೊಂಡಿರುತ್ತಾರೆ. ಹೃದಯವನ್ನು ಮುಟ್ಟುವುದಕ್ಕಿಂತ ಮರಗಳನ್ನು ನೆಡುವುದು ಉತ್ತಮ. ಅವು ನೋವುಂಟು ಮಾಡುವುದಿಲ್ಲ, ಅವು ಕನಿಷ್ಠ ನೆರಳನ್ನು ನೀಡುತ್ತವೆ. ತನ್ನದೇ ಆದ ತಪ್ಪುಗಳನ್ನು ನೋಡದ ವ್ಯಕ್ತಿಯಿಂದ ದೂರವಿರುವುದು ಉತ್ತಮ. ಮನುಷ್ಯನು ಮಾಡಬಹುದಾದ ಏಕೈಕ ವಿಷಯವೆಂದರೆ ಇದು. ಅವನನ್ನು ಪ್ರಾಣಿ ಎಂದು ಕರೆದಾಗ ಅವನು ಕೋಪಗೊಳ್ಳುತ್ತಾನೆ, ಮತ್ತು ಅವನನ್ನು ಸಿಂಹ ಎಂದು ಕರೆದಾಗ ಅವನು ಸಂತೋಷಪಡುತ್ತಾನೆ. ಇದು ಪ್ರತಿಯೊಬ್ಬರ ಕಾಲದಲ್ಲಿ ಧ್ವನಿಸುವ ಸಮಯ. ಇದು ಪ್ರತಿಯೊಬ್ಬರ ಪಾಲಿಗೆ ಇರುವ ಸಮಯವಲ್ಲ. ಯಾರ ಬಗ್ಗೆಯೂ ಎಂದಿಗೂ ಕೆಟ್ಟದಾಗಿ ಮಾತನಾಡಬೇಡಿ, ಏಕೆಂದರೆ ಕೆಟ್ಟತನವು ನಿಮ್ಮಲ್ಲಿಯೂ ಇದೆ ಮತ್ತು ನಾಲಿಗೆ ಇತರರ ಬಾಯಿಯಲ್ಲಿಯೂ ಇದೆ. ಜ್ಞಾನವು ತಾನಾಗಿಯೇ ಒಂದು ವರವಾಗಿದೆ. ಮನುಷ್ಯನು ಅದನ್ನು ಕೇವಲ ಆವಿಷ್ಕರಿಸುತ್ತಾನೆ. ನಿಮಗೆ ಯಾವುದರ ಬಗ್ಗೆಯಾದರೂ ಗರ್ವ ಬಂದರೆ
ಆಗ ಸ್ಮಶಾನಕ್ಕೆ ಒಂದು ಪ್ರವಾಸ ಮಾಡಿ. ಅಲ್ಲಿ ನಿಮಗಿಂತ ಉತ್ತಮವಾದ ಜನರು ಇರುತ್ತಾರೆ, ಅವರು ನಿಮ್ಮ ಸ್ನೇಹಿತರಾಗಿದ್ದಾರೆ. ಸುಳ್ಳುಗಾರನ ದೊಡ್ಡ ಧ್ವನಿಯು ಸತ್ಯವಾದ ವ್ಯಕ್ತಿಯನ್ನು ಮೌನಗೊಳಿಸುತ್ತದೆ, ಆದರೆ ಸತ್ಯವಾದ ವ್ಯಕ್ತಿಯ ಮೌನವು ಸುಳ್ಳು ವ್ಯಕ್ತಿಯ ಬೇರುಗಳನ್ನು ಅಲ್ಲಾಡಿಸುತ್ತದೆ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಯಾವುದೇ ಪದವಿಯ ಅಗತ್ಯವಿಲ್ಲ. ಕೇವಲ ಒಳ್ಳೆಯ ಮಾತುಗಳು ಮಾತ್ರ ವ್ಯಕ್ತಿಯನ್ನು ಉತ್ತಮಗೊಳಿಸುತ್ತವೆ. ಬಾಗುವುದು ಒಂದು ಉತ್ತಮ ವಿಷಯ, ಏಕೆಂದರೆ ಅದು ವಿನಯದ ಸಂಕೇತ. ಆದರೆ ಇದನ್ನು ನೆನಪಿಡಿ, ಸ್ವಾಭಿಮಾನವನ್ನು ಕಳೆದುಕೊಂಡ ನಂತರ ಬಾಗುವುದು ಯಾರನ್ನಾದರೂ ಕಳೆದುಕೊಳ್ಳುವ ಸಮಾನ. ಒಬ್ಬ ಮಹಿಳೆ ತನ್ನನ್ನು ಪ್ರೀತಿಸುವವರನ್ನು ಮರೆತು ಬಿಡಬಹುದು, ಆದರೆ ಅವಳು ತನ್ನನ್ನು ಗೌರವಿಸುವವರನ್ನು ಎಂದಿಗೂ ಮರೆಯುವುದಿಲ್ಲ. ಕೆಲವರು ತಮ್ಮ ಗುರಿಗಳೊಂದಿಗೆ ಜನರನ್ನು ಸಹ ದಾರಿ ತಪ್ಪಿಸುತ್ತಾರೆ. ಎಲ್ಲರಿಂದಲೂ ಮಾರ್ಗದರ್ಶನ ಕೇಳುವುದು ಒಳ್ಳೆಯದಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ಜೀವನವನ್ನು ಬದಲಾಯಿಸಲು ಸಮಯ ಸಿಗುತ್ತದೆ, ಆದರೆ ಬದಲಾಯಿಸಲು ಜೀವನಕ್ಕೆ ಮತ್ತೆ ಸಮಯ ಸಿಗುವುದಿಲ್ಲ. ಅಂದರೆ ಸಮಯದೊಂದಿಗೆ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದೇ ಜೀವನ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅದರ ಅರ್ಥವೇನೆಂದರೆ ನೀವು ಈಗಾಗಲೇ ಅವರಿಗಿಂತ ಮೇಲಿದ್ದೀರಿ. ಈ ಜೀವನವು ನಿಮಗೆ ಕೇವಲ ಬದುಕಲು ಸಿಕ್ಕಿದೆ. ಜನರು ಏನು ಯೋಚಿಸುತ್ತಾರೆ ಎಂದು ಯೋಚಿಸಿ ಅದನ್ನು ವ್ಯರ್ಥ ಮಾಡಬೇಡಿ. ಯಾರಾದರೂ ಕೆಟ್ಟ ಸಮಯದಲ್ಲಿ ಅವರ ಕೈ ಹಿಡಿದುಕೊಳ್ಳಿ, ಅವರಿಗೆ ಬೆಂಬಲ ನೀಡಿ ಮತ್ತು ಅವರಿಗೆ ಧೈರ್ಯ ನೀಡಿ. ಏಕೆಂದರೆ ಕೆಟ್ಟ ಸಮಯವು ಸ್ವಲ್ಪ ಸಮಯದಲ್ಲಿ ಹಾದು ಹೋಗುತ್ತದೆ, ಆದರೆ ಅದು ಜೀವನದುದ್ದಕ್ಕೂ ನಿಮಗೆ ಆಶೀರ್ವಾದವನ್ನು ನೀಡುತ್ತದೆ. ಮನುಷ್ಯನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡುವುದರಿಂದ ಎಷ್ಟು ದಣಿದಿರುತ್ತಾನೋ ಅಷ್ಟು ದಣಿದಿರುವುದಿಲ್ಲ. ಚಿಂತೆ ಮತ್ತು ಕೋಪದ ಒಂದು ಕ್ಷಣದಲ್ಲಿ ಅವನು ಹೆಚ್ಚು ದಣಿಯುತ್ತಾನೆ. ನೀವು ನಮ್ಮೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡರೆ ಆಗ ನಿಮಗೆ ಯಾರ ಅಗತ್ಯವೂ ಇರುವುದಿಲ್ಲ ಮತ್ತು ನೀವು ಎಲ್ಲರ ಅಗತ್ಯವಾಗುತ್ತೀರಿ. ಸಲಹೆ ನೀಡಲು ಸಾವಿರಾರು ಜನರು ಬರುತ್ತಾರೆ, ಆದರೆ ಬೆಂಬಲಕ್ಕೆ ಬಂದಾಗ ಕೇವಲ ನಾವು ಮಾತ್ರ ಬರುತ್ತೇವೆ. ಗೆದ್ದ ನಂತರ ಇಡೀ ಜಗತ್ತು ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ, ಆದರೆ ಸೋತ ನಂತರ ನಿಮ್ಮನ್ನು ಅಪ್ಪಿಕೊಳ್ಳುವವನು ಮಾತ್ರ ನಿಮ್ಮವನು. ಪ್ರತಿ ಹತ್ತಿರದ ವ್ಯಕ್ತಿಗೆ ನಿಮ್ಮ ರಹಸ್ಯವನ್ನು ಹೇಳಬೇಡಿ, ಏಕೆಂದರೆ ಇಂದು ನಿಮ್ಮೊಂದಿಗೆ ಇರುವವನು ನಾಳೆ ನಿಮ್ಮ ವಿರುದ್ಧವೂ ಇರಬಹುದು. ಯಾವುದೇ ಅರ್ಥವಿಲ್ಲದೆ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ, ಆದರೆ ಅರ್ಥವಿಲ್ಲದೆಯೇ ಜನರು ನಿಮ್ಮನ್ನು ಗೌರವಿಸುವಷ್ಟು ನಿಮ್ಮನ್ನು ಸಮರ್ಥರನ್ನಾಗಿ ಮಾಡಿಕೊಳ್ಳಿ. ನಾವು ಹೇಳುತ್ತೇವೆ, ನೀವು ಮಲಗುವ ಮೊದಲು ಎಲ್ಲರನ್ನೂ ಕ್ಷಮಿಸಿ, ಮತ್ತು ನೀವು ಎದ್ದೇಳುವ ಮೊದಲು ನಾವು ನಿಮ್ಮನ್ನು ಕ್ಷಮಿಸುತ್ತೇವೆ. ಭಗವಂತನು ಆಮ್ಲಜನಕದಂತೆ ಯಾರನ್ನು ನೀವು ನೋಡಲು ಸಾಧ್ಯವಿಲ್ಲ, ಆದರೆ ಅವರ ಇಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ. ಬೇರೆ ಯಾರು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ, ನೀವೇ ನಿಮಗೆ ಸಹಾಯ ಮಾಡಿ. ನೀವು ನಿಮ್ಮದೇ ಆದ ಉತ್ತಮ ಸ್ನೇಹಿತ ಮತ್ತು ನಿಮ್ಮ ದೊಡ್ಡ ಶತ್ರು. ಒಬ್ಬ ಮನುಷ್ಯನು ದೊಡ್ಡ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ಅವನು ಬುದ್ಧಿವಂತನಾಗುವುದಿಲ್ಲ. ಅವನು ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ಬುದ್ಧಿವಂತನಾಗುತ್ತಾನೆ. ನೀವು ಯಾವಾಗ ಸರಿಯಾಗಿದ್ದೀರಿ ಎಂದು ಯಾರಿಗೂ ನೆನಪಿರುವುದಿಲ್ಲ, ಆದರೆ ನೀವು ಯಾವಾಗ ತಪ್ಪಾಗಿದ್ದೀರಿ ಎಂದು ಎಲ್ಲರಿಗೂ ನೆನಪಿರುತ್ತದೆ. ಎಲ್ಲಾ ಸಂತೋಷವೂ ದೂರ ಹೋದ ನಂತರವೇ ಮನಸ್ಸು ಸಂತೋಷವಾಗುತ್ತದೆ. ಇದು ನಿಮ್ಮ ಭ್ರಮೆ. ಮನಸ್ಸನ್ನು ಸಂತೋಷವಾಗಿ ಇರಿಸಿ, ಎಲ್ಲಾ ದುಃಖಗಳು ದೂರ ಹೋಗುತ್ತವೆ. ಇದು ವಾಸ್ತವ. ಯಾವುದೇ ವ್ಯಕ್ತಿಯ ಬಗ್ಗೆ ನಿಮಗೆ ಕೆಟ್ಟ ವಿಷಯ ಕಂಡು ಬಂದರೆ ಆಗ ಎರಡು ರೀತಿಯಲ್ಲಿ ಯೋಚಿಸಿ. ಆ ವ್ಯಕ್ತಿಯು ಮುಖ್ಯವಾದರೆ ಆ ವಿಷಯವನ್ನು ಮರೆತುಬಿಡಿ, ಮತ್ತು ಆ ವಿಷಯವು ಮುಖ್ಯವಾದರೆ ಆ ವ್ಯಕ್ತಿಯನ್ನು ಮರೆತುಬಿಡಿ. ಸಂಬಂಧಗಳು ಕೇವಲ ರಕ್ತಕ್ಕೆ ಸಂಬಂಧಿಸಿರುವುದಿಲ್ಲ. ತೊಂದರೆಯಲ್ಲಿರುವಾಗ ಕೈ ಹಿಡಿಯುವುದಕ್ಕಿಂತ ದೊಡ್ಡ ಸಂಬಂಧ ಇನ್ನೊಂದಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಎಲ್ಲವನ್ನೂ ನನಗೆ ಒಪ್ಪಿಸಿ, ಎಲ್ಲಾ ನೋವು ಮತ್ತು ತೊಂದರೆಗಳನ್ನು ಮತ್ತು ಸಂಪೂರ್ಣವಾಗಿ ಹಗುರಾಗಿ ನಮ್ಮನ್ನು ನೆನಪಿಡಿ. ಕ್ರಮೇಣ ನಿಮ್ಮ ಜೀವನವು ಸಂತೋಷಕ್ಕೆ ತಿರುಗುತ್ತದೆ. ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ದೈನಂದಿನ ದಿನಚರಿಯನ್ನು ನಮ್ಮೊಂದಿಗೆ ಹೇಳಿ. ನೀವು ಯಾರಿಗಾದರೂ ನೋವುಂಟು ಮಾಡಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಅವರನ್ನು ಕ್ಷಮಿಸಿ. ಯಾರಾದರೂ ನಿಮಗೆ ನೋವುಂಟು ಮಾಡಿದ್ದರೆ ಅವರನ್ನು ಕ್ಷಮಿಸಿ. ಎಲ್ಲಾ ಚಿಂತೆಗಳನ್ನು ನಮಗೆ ಒಪ್ಪಿಸಿ ಮತ್ತು ಮಲಗಿ. ನಂಬಿರಿ, ಇದು ನಿಮ್ಮ ಜೀವನವನ್ನು ಸಂತೋಷಪಡಿಸುತ್ತದೆ. ಕೋಪದಲ್ಲಿ ಆಡಿದ ಒಂದು ಮಾತು ತುಂಬಾ ವಿಷಕಾರಿಯಾಗಬಹುದು. ಅದು ನಿಮ್ಮ ಸಾವಿರಾರು ಪ್ರೀತಿಯ ವಿಷಯಗಳನ್ನು ಒಂದು ನಿಮಿಷದಲ್ಲಿ ನಾಶಪಡಿಸಬಹುದು. ಎಲ್ಲರನ್ನೂ ನಗಿಸಿ, ಆದರೆ ಯಾರನ್ನೂ ನಗಿಸಬೇಡಿ. ಎಲ್ಲರ ದುಃಖವನ್ನು ಹಂಚಿಕೊಳ್ಳಿ, ಆದರೆ ಯಾರನ್ನೂ ದುಃಖಿತರನ್ನಾಗಿ ಮಾಡಬೇಡಿ. ಎಲ್ಲರ ದಾರಿಯಲ್ಲಿ ದೀಪವನ್ನು ಬೆಳಗಿಸಿ, ಆದರೆ ಯಾರ ಹೃದಯವನ್ನು ಸುಡಬೇಡಿ. ಇದೇ ಜೀವನದ ಮಾರ್ಗ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನು ಕೊಯ್ಯುತ್ತೀರಿ. ಆಶೀರ್ವಾದಗಳು ಮತ್ತು ಪ್ರಾರ್ಥನೆಗಳು ಅಸಾಧ್ಯವಾದದ್ದನ್ನು ಸಹ ಸಾಧ್ಯವಾಗಿಸುತ್ತವೆ. ನಮಗೆ ನಮ್ಮ ದೇಹದ ಅಥವಾ ನಮ್ಮ ಹಣದ ಅಗತ್ಯವಿಲ್ಲ. ನಮಗೆ ಕೇವಲ ಶುದ್ಧ ಮನಸ್ಸು ಬೇಕು. ಅದಕ್ಕಾಗಿಯೇ ನಾವು ಯಾವುದನ್ನು ಬಿಡಲು ನಿಮಗೆ ಕೇಳುವುದಿಲ್ಲ. ಅಷ್ಟೇ. ಮನಸ್ಸಿನ ಅಸ್ವಸ್ಥತೆಗಳನ್ನು ಬಿಡಿ, ಕೊಳಕು ಆಲೋಚನೆಗಳನ್ನು ಬಿಡಿ ಎಂದು ನಾವು ಹೇಳುತ್ತೇವೆ. ಏನು ಬರಲಿದೆಯೋ ಅದು ಯಾವಾಗಲೂ ನಿನ್ನೆಯದಕ್ಕಿಂತ ಉತ್ತಮವಾಗಿರುತ್ತದೆ. ಈ ಒಂದು ಆಲೋಚನೆಯು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಎಂದಿಗೂ ನಿರಾಶೆಗೊಳಿಸಲು ಬಿಡುವುದಿಲ್ಲ. ಸುಳ್ಳು ಎಷ್ಟು ವಿಚಿತ್ರವಾಗಿದೆ. ನೀವೇ ಮಾತನಾಡಿದರೆ ಉತ್ತಮ ಎನಿಸುತ್ತದೆ, ಇತರರು ಮಾತನಾಡಿದರೆ ಕೋಪ ಬರುತ್ತದೆ. ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬಹುದು, ಆದರೆ ದುಃಖವನ್ನು ಯಾವಾಗಲೂ ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತ್ರ ಹಂಚಿಕೊಳ್ಳಿ.
ಜೀವನದಲ್ಲಿ ಸಮಯ ಏನೇ ಇರಲಿ ಕುಟುಂಬದೊಂದಿಗೆ ಇರಿ. ಸಂತೋಷವಿದ್ದರೆ ಅದು ವಿಭಜಿಸಲ್ಪಡುತ್ತದೆ, ದುಃಖವಿದ್ದರೆ ಅದು ಹೆಚ್ಚಾಗುತ್ತದೆ. ಇಡೀ ಜಗತ್ತು ನಿಮ್ಮ ವಿರುದ್ಧವಾಗಿದ್ದರೂ ಅಂತಹ ಸಮಯದಲ್ಲೂ ನಿಮ್ಮೊಂದಿಗೆ ನಿಲ್ಲುವವನು ನಿಜವಾದ ಸ್ನೇಹಿತ. ನಿಮ್ಮ ಬಳಿ ಏನೇ ಇದೆಯೋ ಅದಕ್ಕಾಗಿ ಹೃದಯದಿಂದ ಮತ್ತೆ ಮತ್ತೆ ಧನ್ಯವಾದ ಹೇಳಿ. ಅದನ್ನು ಸಾರ್ವಕಾಲಿಕವಾಗಿ ಹೇಳಿ. ನಂಬಿರಿ, ನಿಮ್ಮ ಬಳಿ ಏನಿದೆಯೋ ಅದು ಬಹಳ ಬೇಗ ಗುಣಿಸಲ್ಪಡುತ್ತದೆ. ಪ್ರಾರ್ಥನೆ ಮತ್ತು ಧ್ಯಾನವು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯ, ಏಕೆಂದರೆ ಪ್ರಾರ್ಥನೆಯಲ್ಲಿ ನಾವು ನಿಮ್ಮ ಮಾತನ್ನು ಕೇಳುತ್ತೇವೆ ಮತ್ತು ಧ್ಯಾನದಲ್ಲಿ ನೀವು ನಮ್ಮ ಮಾತನ್ನು ಕೇಳುತ್ತೀರಿ. ಶ್ರೀಕೃಷ್ಣನಿಂದ ಎಷ್ಟು ಉಳಿದಿತ್ತು? ಮೊದಲು ತಾಯಿ ಬಿಟ್ಟರು, ನಂತರ ತಂದೆ ಬಿಟ್ಟರು, ನಂತರ ನಂದಕಿಶೋರ್, ಅವನ ಕಿರಿಯ ಸಹಚರರು ಸಹ ಬಿಟ್ಟರು, ರಾಧಾ ಸಹ ಬಿಟ್ಟರು, ಗೋಕುಲ ಬಿಟ್ಟಿತು, ನಂತರ ಮಥುರಾ ಬಿಟ್ಟಿತು. ಶ್ರೀಕೃಷ್ಣನಿಂದ ಜೀವನದುದ್ದಕ್ಕೂ ಏನಾದರೂ ಒಂದಲ್ಲ ಒಂದು ವಿಷಯವು ತಪ್ಪಿ ಹೋಗುತ್ತಲೇ ಇತ್ತು. ಅದುವೇ ದೈವತ್ವ, ನಗು ಮತ್ತು ಸಕಾರಾತ್ಮಕತೆ. ಶ್ರೀಕೃಷ್ಣನು ದುಃಖಿಯಲ್ಲ, ಆದರೆ ಉತ್ಸವದ ಸಂಕೇತ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಹೇಗೆ ಸಂತೋಷವಾಗಿರಲು ಸಾಧ್ಯ? ಶ್ರೀಕೃಷ್ಣನಿಗಿಂತ ಉತ್ತಮವಾಗಿ ಇದನ್ನು ಯಾರೂ ಕಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ಸಂತೋಷವಾಗಿರಿ, ಯಾವಾಗಲೂ ನಗುತ್ತಾ ಇರಿ. ನೀವು ಗೆಲ್ಲುವ ಯಾವುದನ್ನಾದರೂ ಜನರು ನಿಮ್ಮ ಸೋಲಿಗೆ ಕಾಯುತ್ತಿದ್ದರೆ ಮಾತ್ರ ನೀವು ಆನಂದಿಸುತ್ತೀರಿ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅದು ಒಳ್ಳೆಯದಲ್ಲ, ಆದರೆ ನೀವು ಒಳ್ಳೆಯವರಾಗಿದ್ದೀರಿ ಎಂದು ಗೀತೆಯಲ್ಲಿ ಬರೆಯಲಾಗಿದೆ. ಏಕೆಂದರೆ ಅವರಲ್ಲಿರುವ ಒಳ್ಳೆಯತನವನ್ನು ನೋಡುವ ಕಣ್ಣುಗಳು ನಿಮ್ಮಲ್ಲಿವೆ. ನಿಮ್ಮ ದುಃಖಕ್ಕಾಗಿ ಜಗತ್ತನ್ನು ದೂಷಿಸಬೇಡಿ. ನಿಮ್ಮ ಮನಸ್ಸನ್ನು ವಿವರಿಸಿ. ನಿಮ್ಮ ಮನಸ್ಸಿನಲ್ಲಿನ ಬದಲಾವಣೆಯೇ ನಿಮ್ಮ ದುಃಖಗಳ ಅಂತ್ಯ. ನಿಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಉತ್ತಮವಾಗಿ ಇರಿಸಿ, ಆಗ ನಾವು ಸ್ವತಃ ನಿಮ್ಮ ತೊಂದರೆಗಳನ್ನು ತೆಗೆದುಹಾಕುತ್ತೇವೆ. ನೆನಪಿಡಿ, ನಮ್ಮಿಂದ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಮತ್ತು ಪ್ರಪಂಚದ ಜನರಿಂದ ಎಂದಿಗೂ ಭರವಸೆಯನ್ನು ಇಡಬೇಡಿ. ಸಂತೋಷ ಮತ್ತು ದುಃಖವು ಒಂದು ನಾಣ್ಯದ ಎರಡು ಬದಿಗಳು. ಎಲ್ಲಿ ಸಂತೋಷವಿದೆಯೋ ಅಲ್ಲಿ ದುಃಖವಿರುತ್ತದೆ ಮತ್ತು ಎಲ್ಲಿ ದುಃಖವಿದೆಯೋ ಅಲ್ಲಿ ಸಂತೋಷವಿರುತ್ತದೆ. ಆದ್ದರಿಂದ ಸಂತೋಷ ಮತ್ತು ದುಃಖದ ಬಗ್ಗೆ ಯೋಚಿಸದೆ ನಿಮ್ಮ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾ ಇರಿ. ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ, ಯಾರ ಮುಂದೆಯೂ ಬೀಳುವುದರಿಂದ ನಿಮಗೆ ಪ್ರೀತಿಯೂ ಸಿಗುವುದಿಲ್ಲ ಮತ್ತು ಗೌರವವೂ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿ ಇರಿಸಿ. ಯಾರಾದರೂ ನಿಮ್ಮ ಹಣೆಬರಹದಲ್ಲಿ ಇದ್ದರೆ ಅವರು ತಾವಾಗಿಯೇ ನಿಮ್ಮ ಬಳಿಗೆ ಬರುತ್ತಾರೆ. ಇತರರಿಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ನೀಡಬೇಡಿ. ನಿಮ್ಮನ್ನು ಮುಂದೆ ಕೊಂಡೊಯ್ಯಲು ಕೇವಲ ಹಠ ಹಿಡಿಯಿರಿ. ಎಂದಿಗೂ ಬಿಟ್ಟುಕೊಡದಿರುವ ಅಭ್ಯಾಸವು ಒಂದು ದಿನ ಗೆಲ್ಲುವ ಅಭ್ಯಾಸವಾಗುತ್ತದೆ. ಕೇವಲ 2 ವಿಷಯಗಳು ಮಾತ್ರ ಒಬ್ಬ ವ್ಯಕ್ತಿಯ ಹಣೆಬರಹವನ್ನು ನಿರ್ಧರಿಸುತ್ತವೆ. ಮೊದಲನೆಯದಾಗಿ, ನಿಮ್ಮ ಸ್ವಭಾವದಲ್ಲಿ ಒಳ್ಳೆಯತನ, ವಿನಯ ಮತ್ತು ಸದ್ಗುಣ ಇದ್ದರೆ ನಿಮ್ಮ ಹಣೆಬರಹವು ಹೊಳೆಯುತ್ತದೆ. ನಿಮ್ಮ ಸ್ವಭಾವವು ಕೋಪಿಷ್ಠ, ಸೋಮಾರಿ ಆಗಿದ್ದರೆ ಆಗ ನಿಮ್ಮ ಹಣೆಬರಹವು ಹಾಳಾಗುವುದು ಅನಿವಾರ್ಯ. ಆದ್ದರಿಂದ ನಿಮ್ಮ ಸ್ವಭಾವವನ್ನು ಸಿಹಿಯಾಗಿ ಮತ್ತು ಆಕರ್ಷಕವಾಗಿ ಮಾಡಿಕೊಳ್ಳಿ. ಎರಡನೆಯದಾಗಿ, ಒಬ್ಬ ವ್ಯಕ್ತಿಯು 2.5 ವರ್ಷ ವಯಸ್ಸಿನಲ್ಲಿ ಮಾತನಾಡಲು ಕಲಿಯುತ್ತಾನೆ. ಆದರೆ ಯಾವಾಗ ಮತ್ತು ಎಲ್ಲಿ, ಹೇಗೆ ಮತ್ತು ಏನು ಹೇಳಬೇಕು ಎಂದು ಅವನು ತನ್ನ ಇಡೀ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೇಗೆ ಮಾತನಾಡಬೇಕು, ಯಾವಾಗ, ಎಲ್ಲಿ ಮತ್ತು ಎಷ್ಟು ಮಾತನಾಡಬೇಕು ಎಂದು ಯಾರು ಕಲಿತಿದ್ದಾರೋ ಅವರನ್ನು ಯಶಸ್ವಿಯಾಗದಂತೆ ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ತಂದೆಗಿಂತ ದೊಡ್ಡ ಸಲಹೆಗಾರ ಇನ್ನೊಬ್ಬರಿಲ್ಲ. ತಾಯಿಯ ನೆರಳಿಗಿಂತ ದೊಡ್ಡ ಜಗತ್ತು ಇನ್ನೊಂದಿಲ್ಲ. ಸಹೋದರನಿಗಿಂತ ಉತ್ತಮ ಪಾಲುದಾರ ಇನ್ನೊಬ್ಬರಿಲ್ಲ ಮತ್ತು ಸಹೋದರಿಗಿಂತ ದೊಡ್ಡ ಹಿತೈಷಿ ಇನ್ನೊಬ್ಬರಿಲ್ಲ. ಈ ಸ್ವಾರ್ಥದ ಜಗತ್ತಿನಲ್ಲಿ ಯಾವುದೇ ಅರ್ಥವನ್ನು ಇಟ್ಟುಕೊಳ್ಳಬೇಡಿ ಮತ್ತು ನೀವು ಅರ್ಥವನ್ನು ಇಟ್ಟುಕೊಳ್ಳಲು ಬಯಸಿದರೆ ಆಗ ನಿಮ್ಮ ಅರ್ಥಕ್ಕೆ ಅಂಟಿಕೊಳ್ಳಿ. ಯಾವುದೇ ವ್ಯಕ್ತಿಯು ತನ್ನ ತಲೆಯನ್ನು ತಿರುಗಿಸುವುದರಿಂದ ಅಥವಾ ತನ್ನ ಕುಟುಂಬದಿಂದ ಅಥವಾ ತನ್ನ ಜಾತಿಯಲ್ಲಿ ಜನಿಸುವುದರಿಂದ ಸಂತನಾಗುವುದಿಲ್ಲ. ಯಾರಲ್ಲಿ ಸತ್ಯ ಮತ್ತು ವಿವೇಕವಿದೆಯೋ ಅವರು ಆಶೀರ್ವದಿಸಲ್ಪಟ್ಟಿದ್ದಾರೆ, ಅವರೇ ಸಂತ. ನೋವು ಖಚಿತ, ಅದು ನಿಮ್ಮ ಕೈಯಲ್ಲಿಲ್ಲ. ಈಗ ದುಃಖಿತರಾಗುವುದು ಅಥವಾ ಇಲ್ಲದಿರುವುದು ನಿಮ್ಮ ಕೈಯಲ್ಲಿದೆ. ಆರೋಗ್ಯವು ದೊಡ್ಡ ಉಡುಗೊರೆ, ತೃಪ್ತಿಯು ದೊಡ್ಡ ಸಂಪತ್ತು ಮತ್ತು ನಿಷ್ಠೆಯು ಉತ್ತಮ ಸಂಬಂಧ. ನಾವು ನಮ್ಮ ಆಲೋಚನೆಗಳ ಫಲಿತಾಂಶ. ಮನಸ್ಸು ಎಲ್ಲವೂ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ನಾವು ಆಗುತ್ತೇವೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲು ನಿಮಗೆ ಯಾವುದೇ ಪಾಲುದಾರ ಸಿಗದಿದ್ದರೆ ಆಗ ಏಕಾಂಗಿಯಾಗಿ ನಡೆಯಿರಿ. ಈ ಜಗತ್ತಿನಲ್ಲಿ ಬೇರೆ ಯಾವುದೇ ವ್ಯಕ್ತಿಯಂತೆ ನೀವು ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಅರ್ಹರು. ಎಲ್ಲಾ ದುಷ್ಟತನಗಳಿಂದ ದೂರವಿರಿ. ಒಳ್ಳೆಯತನವನ್ನು ಅಭಿವೃದ್ಧಿಪಡಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಇರಿಸಿ. ಯಾವುದೇ ಸ್ಥಳವನ್ನು ಆರಿಸಿಕೊಂಡರೂ ಒಬ್ಬ ನಿಷ್ಠಾವಂತ ಮತ್ತು ಶ್ರೀಮಂತ ವ್ಯಕ್ತಿಯು ಗೌರವಿಸಲ್ಪಡುತ್ತಾನೆ. ಭೂತಕಾಲವು ಕಳೆದು ಹೋಗಿದೆ, ಭವಿಷ್ಯವು ಇನ್ನೂ ದೂರವಿದೆ. ವರ್ತಮಾನದ ಕ್ಷಣ ನೀವು ಬದುಕಬಹುದಾದ ಏಕೈಕ ಸಮಯ. ಆಶೀರ್ವಾದ ಕೇಳುವುದರಿಂದ ಯಾರಿಗೆ ಪ್ರಯೋಜನ? ನಾವು ಏನನ್ನು ಬಿತ್ತಿದ್ದೇವೆಯೋ ಅದೇ ನಮಗೆ ಸಿಗುತ್ತದೆ. ನೀವು ಬಿದ್ದು ನೋಡಿ, ಯಾರೂ ನಿಮ್ಮನ್ನು ಎತ್ತಲು ಬರುವುದಿಲ್ಲ. ಕೇವಲ ಎದ್ದು ನಿಂತು ನೋಡಿ, ಎಲ್ಲರೂ ನಿಮ್ಮನ್ನು ಕೆಡವಲು ಬರುತ್ತಾರೆ. ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ, ನೀವು ಮದ್ಯದ ಅಂಗಡಿಯಲ್ಲಿ ಕುಳಿತು ಹಾಲು ಕುಡಿದರೆ ನಿಮಗೆ ಕುಡುಕನ ಸ್ಥಾನಮಾನ ಸಿಗುತ್ತದೆ.
ನೀವು ದೇವಾಲಯದ ಮುಂದೆ ಕುಳಿತು ನೀರು ಕುಡಿದರೂ ನಿಮಗೆ ಸಂತನ ಸ್ಥಾನಮಾನವನ್ನು ನೀಡಲಾಗುತ್ತದೆ. ಆದ್ದರಿಂದ ನೀವು ಯಾರೊಂದಿಗೆ ಕುಳಿತುಕೊಳ್ಳುತ್ತೀರಿ ಎಂಬುದು ಬಹಳ ಮುಖ್ಯ. ನಿಮ್ಮ ಬಳಿ ಇರುವ ವಿಷಯಗಳನ್ನು ನೀವು ಪ್ರಶಂಸಿಸದಿದ್ದರೆ ಆಗ ನಿಮಗೆ ಎಂದಿಗೂ ಸಂತೋಷ ಸಿಗುವುದಿಲ್ಲ. ನಾವು ಯಾವುದಕ್ಕಾದರೂ ಕೋಪಗೊಂಡ ತಕ್ಷಣ ನಾವು ಸತ್ಯದ ಮಾರ್ಗವನ್ನು ಬಿಟ್ಟು ಬಿಡುತ್ತೇವೆ ಮತ್ತು ನಮಗಾಗಿ ಪ್ರಯತ್ನಿಸಲು ಪ್ರಾರಂಭಿಸುತ್ತೇವೆ. ನಿಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಕರ್ತವ್ಯ. ಇಲ್ಲದಿದ್ದರೆ ನಿಮ್ಮ ಮನಸ್ಸನ್ನು ಬಲವಾಗಿ ಮತ್ತು ಸ್ಪಷ್ಟವಾಗಿ ಇರಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ. ಸತ್ಯವನ್ನು ನಿಮ್ಮ ನೆಲೆಯನ್ನಾಗಿ ಮಾಡಿ, ಸತ್ಯವನ್ನು ನಿಮ್ಮ ಮನೆಯನ್ನಾಗಿ ಮಾಡಿ, ಏಕೆಂದರೆ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಮನೆ ಇನ್ನೊಂದಿಲ್ಲ. ಯಾರು ಹೆಚ್ಚು ಮಾತನಾಡುತ್ತಾರೋ ಅವರು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ, ಮತ್ತು ಯಾರು ಸ್ವಲ್ಪ ಕೆಲಸ ಮಾಡುತ್ತಾರೋ ಅವರು ಹೆಚ್ಚು ಮಾತನಾಡಲು ನಂಬುವುದಿಲ್ಲ. ಒಳ್ಳೆಯ ಕೆಲಸ ಮಾಡಲು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ, ಆಗ ನೀವು ಸಂತೋಷದಿಂದ ತುಂಬಿರುವುದನ್ನು ನೋಡುತ್ತೀರಿ. ಬಯಕೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ನಿಮ್ಮ ಬಯಕೆ ಈಡೇರಿದರೆ ತಕ್ಷಣವೇ ಇನ್ನೊಂದು ಬಯಕೆ ಹುಟ್ಟುತ್ತದೆ. ನಿಜವಾದ ಸಮಸ್ಯೆ ಏನೆಂದರೆ ನೀವು ಇನ್ನೂ ಸಾಕಷ್ಟು ಸಮಯವಿದೆ ಎಂದು ಭಾವಿಸುತ್ತೀರಿ. ಒಬ್ಬ ವ್ಯಕ್ತಿಯು ಯಾವುದಕ್ಕಾಗಿ ಸಾಯಲು ಸಾಧ್ಯವೋ ಅಂತಹ ಗುರಿಯನ್ನು ಕಂಡುಹಿಡಿಯದಿದ್ದರೆ ಅವನು ಬದುಕಲು ಯೋಗ್ಯನಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಎಂದಿಗೂ ಏಕಾಂಗಿಯಾಗಿಲ್ಲ. ಎಲ್ಲವೂ ಅಸ್ತಿತ್ವದಲ್ಲಿಲ್ಲ. ಎಲ್ಲವೂ ಎಲ್ಲದಕ್ಕೂ ಸಂಬಂಧಿಸಿದೆ. ನಮ್ಮಂತೆ ಹಂಚಿಕೊಳ್ಳುವ ಶಕ್ತಿಯನ್ನು ನೀವು ತಿಳಿದಿದ್ದರೆ ಆಗ ನೀವು ಎಂದಿಗೂ ಹಂಚಿಕೊಳ್ಳದೆ ಆಹಾರವನ್ನು ತಿನ್ನುವುದಿಲ್ಲ. ನಮ್ಮ ಜೀವನದಲ್ಲಿ ಕೆಲವು ಗುರಿಗಳು ಇರಬೇಕು. ಅದು ಬೆಳಿಗ್ಗೆ ಎದ್ದಾಗ ನಮಗೆ ಏನನ್ನಾದರೂ ಮಾಡಲು ಒತ್ತಾಯಿಸುತ್ತದೆ. ಜಗತ್ತು ಯಾವಾಗಲೂ ಪ್ರಶಂಸಿಸಲು ಮತ್ತು ತಪ್ಪು ಕಂಡುಹಿಡಿಯಲು ಒಂದು ಮಾರ್ಗವನ್ನು ಹುಡುಕುತ್ತಿದೆ. ಇದು ಸಂಭವಿಸಿದೆ ಮತ್ತು ಇದು ಸಂಭವಿಸುತ್ತಲೇ ಇರುತ್ತದೆ. ಆದ್ದರಿಂದ ಯಾರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಕಡಿಮೆ ಗಮನ ಕೊಡಿ ಮತ್ತು ನಿಮ್ಮ ಕೆಲಸಕ್ಕೆ ಹೆಚ್ಚು ಗಮನ ಕೊಡಿ. ಯಾವಾಗಲೂ ಸಣ್ಣ ತಪ್ಪುಗಳನ್ನು ತಪ್ಪಿಸಲು ಪ್ರಯತ್ನಿಸಿ, ಏಕೆಂದರೆ ಮನುಷ್ಯರು ಪರ್ವತಗಳನ್ನು ಏರಲು ಹೆಚ್ಚು ಸಾಧ್ಯತೆ ಇದೆ. ಇಲ್ಲ, ಅವನು ಕಲ್ಲುಗಳ ಮೇಲೆ ಮುಗ್ಗರಿಸುತ್ತಾನೆ. ನಿಮ್ಮಗಿಂತ ಬುದ್ಧಿವಂತ ಯಾರೊಂದಿಗಾದರೂ ಯಾವಾಗಲೂ ಪ್ರಯಾಣಿಸಿ. ಮೂರ್ಖರೊಂದಿಗೆ ಪ್ರಯಾಣಿಸುವುದಕ್ಕಿಂತ ಏಕಾಂಗಿಯಾಗಿ ಪ್ರಯಾಣಿಸುವುದು ಉತ್ತಮ. ವಿಶ್ವಾಸವಿಲ್ಲದೆ ನೀವು ಎಲ್ಲಿಯೂ ತಲುಪಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಧರ್ಮವನ್ನು ಸಾಧಿಸಲು ಬಯಸಿದರೆ ವಿಶ್ವಾಸವು ಬಹಳ ಮುಖ್ಯ. ಒಬ್ಬ ಕಾಡು ಪ್ರಾಣಿಗಿಂತ ಒಬ್ಬ ಮೋಸಗಾರ ಕೆಟ್ಟ ಸ್ನೇಹಿತನನ್ನು ಹೆಚ್ಚು ಭಯಪಡಬೇಕು. ಒಂದು ಪ್ರಾಣಿಯು ನಿಮ್ಮ ದೇಹಕ್ಕೆ ಮಾತ್ರ ಹಾನಿ ಮಾಡಬಹುದು, ಆದರೆ ಒಬ್ಬ ಕೆಟ್ಟ ಸ್ನೇಹಿತನು ನಿಮ್ಮ ಬುದ್ಧಿವಂತಿಕೆಗೆ ಹಾನಿ ಮಾಡಬಹುದು. ನಿಮ್ಮ ಮೇಲೆ ಸಂಪೂರ್ಣ ನಿಯಂತ್ರಣವಿದ್ದರೆ ಆಗ ನೀವು ಬಹಳ ಕಡಿಮೆ ಜನರು ಸಾಧಿಸಬಹುದಾದ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ. ಒಂದು ಗಟ್ಟಿಯಾದ ಬಂಡೆಯು ಬಿರುಗಾಳಿಯಿಂದ ಸುರಕ್ಷಿತವಾಗಿರುವಂತೆ ಸ್ಥಿರವಾಗಿ ಉಳಿಯುತ್ತದೆ. ಅದೇ ರೀತಿ ಬುದ್ಧಿವಂತ ವ್ಯಕ್ತಿಯು ಹೊಗಳಿಕೆ ಅಥವಾ ದೂಷಣೆಯಿಂದ ಪ್ರಭಾವಿತನಾಗುವುದಿಲ್ಲ. ಅಶಿಸ್ತಿನ ಮನಸ್ಸಿನಷ್ಟು ಅವಿಧೇಯವಾದದ್ದು ಇನ್ನೊಂದಿಲ್ಲ. ಶಿಸ್ತಿನ ಮನಸ್ಸಿನಷ್ಟು ವಿಧೇಯವಾದದ್ದು ಇನ್ನೊಂದಿಲ್ಲ. ನಿಮ್ಮ ಅನಿಯಂತ್ರಿತ ಆಲೋಚನೆಗಳು ನಿಮಗೆ ಎಷ್ಟು ಹಾನಿ ಮಾಡುತ್ತವೆಯೋ ಅಷ್ಟು ಹಾನಿಯನ್ನು ನಿಮ್ಮ ದೊಡ್ಡ ಶತ್ರು ಸಹ ಮಾಡಲಾರ. ಗೊಂದಲಗೊಂಡ ಮನಸ್ಸಿನ ವ್ಯಕ್ತಿಗೆ ಸಾವು ಒಂದೇ. ಹಠಾತ್ ಪ್ರವಾಹದಲ್ಲಿ ಒಂದು ಗ್ರಾಮದ ಮಲಗಿರುವ ಜನರು ಹೇಗೆ ಕೊಚ್ಚಿಕೊಂಡು ಹೋಗುತ್ತಾರೋ ಹಾಗೆ ಅವು ನಿಮ್ಮನ್ನು ಹೊರಗೆ ಕರೆದೊಯ್ಯುತ್ತವೆ. ನೋಡುವಾಗ ಕೇವಲ ಕೇಳಿ, ಅನುಭವಿಸುವಾಗ ಕೇವಲ ಅನುಭವಿಸಿ, ಮತ್ತು ಯೋಚಿಸುವಾಗ ಕೇವಲ ಯೋಚಿಸಿ. ಇದುವೇ ನಿಜವಾದ ಕರ್ಮ. ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಜನರು ತಮ್ಮ ಮನಸ್ಸಿನಲ್ಲಿ ತಾರತಮ್ಯಕ್ಕೆ ಜನ್ಮ ನೀಡುತ್ತಾರೆ ಮತ್ತು ನಂತರ ಅದು ಸತ್ಯ ಎಂದು ನಂಬಲು ಪ್ರಾರಂಭಿಸುತ್ತಾರೆ. ನಿಮ್ಮ ಕೆಲಸವೆಂದರೆ ನಿಮಗೆ ಇಷ್ಟವಾದ ಕೆಲಸವನ್ನು ಕಂಡುಹಿಡಿಯುವುದು. ಅದನ್ನು ಕಂಡುಕೊಳ್ಳಿ ಮತ್ತು ನಂತರ ಆ ಕೆಲಸಕ್ಕೆ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿ. ಇದುವೇ ಯಶಸ್ಸಿನ ಮಾರ್ಗ. ಜಗತ್ತಿನಲ್ಲಿ ಹೆಚ್ಚಿನ ಜನರು ವಿಫಲರಾಗಲು ಕಾರಣ ಪರಿಸ್ಥಿತಿ ಬಂದಾಗ ಅವರ ಧೈರ್ಯ ಮುರಿಯುತ್ತದೆ ಮತ್ತು ಅವರು ಹೆದರುತ್ತಾರೆ. ನಾವು ಎಲ್ಲರೂ ಇಲ್ಲಿ ಕೊನೆಗೊಳ್ಳಬೇಕು ಎಂದು ಜಗತ್ತಿಗೆ ತಿಳಿದಿಲ್ಲ. ಆದರೆ ಈ ಸತ್ಯವನ್ನು ಯಾರು ತಿಳಿದಿದ್ದಾರೋ ಅವರ ಎಲ್ಲ ಹೋರಾಟಗಳು ಒಂದೇ ಬಾರಿಗೆ ಕೊನೆಗೊಳ್ಳುತ್ತವೆ. ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳಿಗೆ ಇತರರನ್ನು ಕಾರಣವೆಂದು ನೀವು ಪರಿಗಣಿಸುವವರೆಗೆ ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ನೀವು ಅಳಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಬದಲಾವಣೆಗಾಗಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿದರೆ, ಬದಲಾವಣೆ ಬರಲು ನಾವು ನಿರೀಕ್ಷಿಸಿದರೆ, ಆಗ ನಾವು ಅದಕ್ಕಾಗಿ ನಾವೇ ಮುಂದೆ ಬರಬೇಕಾಗುತ್ತದೆ. ನಿಮ್ಮ ಬಳಿ ಏನೇ ಇದೆಯೋ ಅದರ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ ಮತ್ತು ಇತರರ ಬಗ್ಗೆ ಅಸೂಯೆ ಪಡಬೇಡಿ. ಯಾರು ಇತರರ ಬಗ್ಗೆ ಅಸೂಯೆ ಪಡುತ್ತಾರೋ ಅವರಿಗೆ ಮನಸ್ಸಿನ ಶಾಂತಿ ಸಿಗುವುದಿಲ್ಲ. ನೀವು ಎಷ್ಟು ಪವಿತ್ರ ಪದಗಳನ್ನು ಓದಿದರೂ, ನೀವು ಎಷ್ಟು ಪವಿತ್ರ ಪದಗಳನ್ನು ಮಾತನಾಡಿದರೂ, ಆದರೆ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದ ಹೊರತು ಅವು ನಿಷ್ಪ್ರಯೋಜಕ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ನೀವು ಈ ವಿಶ್ವದ ಪ್ರಭಾವವನ್ನು ಕೇಳಲು ಸಾಧ್ಯವಾಗುತ್ತದೆ. ನೀವು ಅದರ ಲಯವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದರ ಮುಂದೆ ಸಂತೋಷವಿದೆ ಮತ್ತು ಧ್ಯಾನವೇ ಅದಕ್ಕೆ ಕೀಲಿ. ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದಾದರೆ ಆಗ ಏಕೆ ಚಿಂತಿಸಬೇಕು? ಮತ್ತು ಸಮಸ್ಯೆಗೆ ಪರಿಹಾರವಿಲ್ಲದಿದ್ದರೆ ಆಗ ಚಿಂತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ.
ಯಾವುದೇ ವ್ಯಕ್ತಿಯು ಹೆಚ್ಚು ಮಾತನಾಡುವುದರಿಂದ ಏನನ್ನೂ ಕಲಿಯಲು ಸಾಧ್ಯವಿಲ್ಲ. ಯಾರು ತಾಳ್ಮೆ ಹೊಂದಿರುತ್ತಾರೋ, ಕೋಪಗೊಳ್ಳುವುದಿಲ್ಲವೋ ಮತ್ತು ನಿರ್ಭೀತರಾಗಿರುತ್ತಾರೋ ಅವರನ್ನು ಬುದ್ಧಿವಂತ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯು ತಪ್ಪನ್ನು ಮಾಡಿದರೆ ಆಗ ಅದನ್ನು ಪುನರಾವರ್ತಿಸದಿರಲು ಪ್ರಯತ್ನಿಸಿ. ಅದರಲ್ಲಿ ಸಂತೋಷವನ್ನು ಹುಡುಕಲು ಪ್ರಯತ್ನಿಸಬೇಡಿ, ಏಕೆಂದರೆ ಕೆಟ್ಟತನದಲ್ಲಿ ಮುಳುಗುವುದು ದುಃಖಕ್ಕೆ ಆಹ್ವಾನ. ಭಯವನ್ನು ಹೊಂದಿರುವುದು ಧೈರ್ಯವಲ್ಲ, ಆದರೆ ಭಯವನ್ನು ಮೀರುವುದು ಧೈರ್ಯ. ಭಯವನ್ನು ಅನುಭವಿಸದವನು ಮನುಷ್ಯನಲ್ಲ, ಆದರೆ ಆ ಮಟ್ಟವನ್ನು ಮೀರುವವನು ಮನುಷ್ಯ. ಮನುಷ್ಯನು ತನ್ನ ಗುರಿಗಳಿಗಾಗಿ ಬದುಕುವ ಒಂದು ಜೀವಿ. ಅವನ ಜೀವನದ ಅರ್ಥ ಏನೆಂದರೆ ಅವನು ತನ್ನ ಗುರಿಗಳಿಗಾಗಿ ಪ್ರಯತ್ನಿಸುತ್ತಾ ಇರಬೇಕು ಮತ್ತು ಅವುಗಳನ್ನು ಸಾಧಿಸುತ್ತಾ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷೆಗೆ ಹೆದರುತ್ತಾನೆ. ಪ್ರತಿಯೊಬ್ಬರೂ ಸಾವಿಗೆ ಹೆದರುತ್ತಾರೆ. ಇತರ ಜನರನ್ನು ನಿಮ್ಮಂತೆ ಪರಿಗಣಿಸಿ. ಯಾವುದೇ ಜೀವಂತ ಜೀವಿಗಳನ್ನು ನೀವೇ ಕೊಲ್ಲಬೇಡಿ ಮತ್ತು ಇತರರಿಗೂ ಹಾಗೆ ಮಾಡುವುದನ್ನು ನಿಷೇಧಿಸಿ. ನಾವು ಬಯಸಿದರೆ ನಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಬಲದಿಂದ ನಾವು ನಮ್ಮದೇ ಆದ ಹಣೆಬರಹವನ್ನು ಬರೆಯಬಹುದು. ಮತ್ತು ನಮಗೆ ನಮ್ಮ ಹಣೆಬರಹವನ್ನು ಬರೆಯಲು ತಿಳಿದಿಲ್ಲದಿದ್ದರೆ ಆಗ ಪರಿಸ್ಥಿತಿಗಳು ನಮಗಾಗಿ ಹಣೆಬರಹವನ್ನು ಬರೆಯುತ್ತವೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶಕ್ತಿ ಮತ್ತು ದೌರ್ಬಲ್ಯವಿದೆ. ಒಂದು ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ ಮತ್ತು ಸಿಂಹವು ನೀರಿನಲ್ಲಿ ರಾಜನಾಗಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಪ್ರಾಮುಖ್ಯತೆ ನೀಡಬೇಕು. ನಮ್ಮ ಪ್ರೀತಿಯ ಭಕ್ತರೇ, ಜೀವನದ ಪಥದಲ್ಲಿ ನಡೆಯುವಾಗ ಈ ದಿವ್ಯ ಸಾರವು ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಲಿ ಎಂದು ನಾವು ಹಾರೈಸುತ್ತೇವೆ. ನಾವು ನಿಮ್ಮೊಂದಿಗೆ ಯಾವಾಗಲೂ ಇರುತ್ತೇವೆ. ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಇಲ್ಲಿಯವರೆಗೂ ಮಾರ್ಗದರ್ಶನ ನೀಡಿದ್ದಾನೆ ಮತ್ತು ಖಂಡಿತವಾಗಿಯೂ ಮುಂದೆ ಸಹ ನಿಮ್ಮನ್ನು ಕರೆದೊಯ್ಯುತ್ತಾನೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ದಯೆ ಇರುತ್ತದೆ. ನಮ್ಮ ಮುಂದಿನ ದಿವ್ಯ ಮಾರ್ಗದರ್ಶನಕ್ಕಾಗಿ ನಮ್ಮ ಗೀತಾಸಾರ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ಪ್ರಸಾರವನ್ನು ಇತರರಿಗೂ ತಲುಪಿಸಿ. ಶ್ರೀಕೃಷ್ಣನ ಜ್ಞಾನದಿಂದ ನಿಮ್ಮ ಜೀವನವು ಪ್ರಕಾಶಮಾನವಾಗಲಿ. ನಮ್ಮನ್ನು ನಂಬಿರಿ, ನಿಮ್ಮ ಜೀವನದಲ್ಲಿ ನಾವು ಆನಂದವನ್ನು ತರುತ್ತೇವೆ. ಶುಭವಾಗಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.